वंदे भगवन्तो पुनः पुनः श्रीमच्छंकर भगवत पूज्यपाद सद्गुरुभ्यो नमः। वंदे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म संचय ब्रूहि वा ಅಂತ ಆಗಬೇಕು. ಸಂಚೇದ್ ಬ್ರೂಯೋ ಇದಮಸ್ಮಿನ್ ಬ್ರಹ್ಮಪುರೇ ದಹನಂ ಪುಂಡರೀಕಂ ವೇಶ್ಮ ब्रूयुः इदमस्मिन् ब्रह्मपुरे दहरं पुण्डरीकं वेश्म दहरोऽस्मिन्नन्तराकाशः दहरोऽस्मिन्नन्तराकाशः तत्र विद्यते किन्त तत्र विद्यते अन्वेष्टव्यं यद्वावविजिज्ञासितव्यमिति यदन्वेष्टव्यं यद्वापविजिज्ञासितव्यमिति सब्रूयात् ब्रूयात् यावान् वा अयमाकाशः यावान् वा अयमाकाशः यावानेषोऽन्तर्हृदय आकाशः यावानेषो अन्तर्हृदय आकाशः यस्मिन् जावा पृथिवी अन्तरेव समाहिते उभे अस्मिन् जावा पृथिवी अन्तरेव समाहिते भावग्निश्च वायुश्च सूर्याचन्द्रमसा उभौ भावग्निश्च वायुश्च सूर्याचन्द्रमसा उभौ नक्षत्राणि विद्युन्नक्षत्राणि यच्चास्येहास्ति यच्च नास्ति यच्चास्येहास्ति यच्च नास्ति सर्वं तदस्मिन् समाहितमिति सर्वं तदस्मिन् समाहितमिति तञ्चेद् ब्रूयुः यदिदमस्मिन् ब्रह्मपुरे दहरं पुण्डरीकं वेश्म दहरोऽस्मिन्नन्तराकाशः किन्त तत्र विद्यते यदन्वेष्टव्यं यद्वावविजिज्ञासितव्यमिति स ब्रूयात् यावान् वा अयमाकाशः यावानेषो अन्तर्हृदय आकाशः उभे अस्मिन् जावा पृथिवी अन्तरेव समाहिते भावग्निश्च वायुश्च सूर्याचन्द्रमसा उभौ विद्युन्नक्षत्राणि यच्चास्येहास्ति यच्च नास्ति सर्वं तदस्मिन् समाहितमिति तं चेत् ब्रूयुः यत् इदम् अस्मिन् ब्रह्मपुरे दहरं पुण्डरीकं वेश्म दहरः अस्मिन् अन्तराकाशः किं तत् अत्र विद्यते यत् अन्वेष्टव्यं यत् वाव विजिज्ञासितव्यम् इति सः ब्रूयात् यावान् वा अयम् आकाशः तावान् एषः अन्तर्हृदये आकाशः उभे अस्मिन् यावा पृथिवी अन्तः एव समाहिते उभौ अग्निः च वायुः च सूर्याचन्द्रमसौ उभौ विद्युत् नक्षत्राणि यत् च इह यत् च इह अस्ति यत् च अस्य कणो यत् च अस्य अस्ति इह अस्ति अस्ति यत् च न अस्ति सर्वं तत् अस्मिन् समाहितम् इति ತಂಚೇತಿ ತಮ್ಮಲ್ಲಿ ಆ ಗುರುಗಳನ್ನ ಈ ರೀತಿ ಹೇಳುವುದಾದರೆ ಶಿಷ್ಯರು ಏನ್ ಗುರುಗಳೇ ಅದನ್ನು ಹುಡ್ಕೋಬೇಕು ಕಂಡ್ಕೋಬೇಕು ಅಂತಿದ್ದೀರಲ್ಲ ಅಲ್ಲಿ ಏನಿದೆ ಖಾಲಿ ಕುಡಿಕೆ ಒಳಗೆ ಏನಿರುತ್ತೆ ನೋಡಿ ಅದು ಕಂಡ್ಕೋಬೇಕು ಹುಡ್ಕೋಬೇಕು ಏನಿದೆ ಹಾಗೆ ಸುಮ್ಮನೆ ಖಾಲಿ ಆಕಾಶ ಅದೆಂತ ಕಂಡ್ಕೋಬೇಕು ಅದರಿಂದ ಹುಡ್ಕೋಬೇಕು ಅಂತ ಅಂತಿದ್ದೀರಾ ಅಂತ ಇದ್ದಾನೆ. ಇದಮಸ್ಮಿನ್ ಬ್ರಹ್ಮಪುರ ಯಾವ ಈ ಬ್ರಹ್ಮಪುರವಾದ ಶರೀರದೊಳಗೆ ಧಾರವಾದ ಒಂದು ಪುಂಡರೀಕ ಅಂದ್ರೆ ಕಮಲದಂತೆ ಇರತಕ್ಕಂಥ ಹೃದಯ, ಅದರ ಒಳಗೆ ಒಂದು ಆಕಾಶ, ಆ ಆಕಾಶ ಇದೆಯಲ್ಲ ಅದನ್ನು ಹುಡುಕ್ಬೇಕಂಡ್ರೋ ಅದನ್ನೇ ತಿಳ್ಕೊಬೇಕಂಡ್ರೋ ಅಂತ ಅಂತಿದ್ದೀರಲ್ಲ ಅಲ್ಲಿ ಏನು ಹುಡ್ಕೋಕು ಕಂಡ್ಕೋಕು ಏನಿದೆ ಅಲ್ಲಿ? ಎಂಥದಿಲ್ಲ, ಬರೀ ಬಲ್ಬಜ, ಏನು ಸೊಪ್ಪು ಇಲ್ಲ ಅಲ್ಲಿ, ಹುಳಿ ಸೊಪ್ಪು ಇಲ್ಲ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ಬೇಕು, ಸಬ್ರೂಯ ಆಚಾರ್ಯ ಹೇಳ್ಬೇಕಂತೆ ಅಲ್ಲೇ ಕಂಡ್ರೋ ಯಾವಾನ್ವಾಯಮಾಕಾಶ, ಈ ಬಾಹ್ಯಾಕಾಶ ಎಷ್ಟಿದೆಯೋ ಅಷ್ಟಿದೆ ಕಂಡ್ರೋ ಆ ಆಕಾಶ.
ಆ ಅರ್ಧಾಕಾಶ ಇದೆಯಲ್ಲ, ಆ ಅರ್ಧಾಕಾಶ ಧಾರಾಕಾಶ ಅದು ಜಾಗ ಅಲ್ಪವಾದ್ರಿಂದ ಅದು ಅಲ್ಪವಾಗಿ ತೋರ್ತಾ ಇದೆಯೇ ಹೊರತು ಅದು ಇರೋದು ಮಾತ್ರ ಅಲ್ಪ ಅಲ್ಲ. ಈ ಆಕಾಶಕ್ಕಿಂತ ದೊಡ್ಡದು, ಭೌತಿಕವಾದ ಬಾಹ್ಯಾಕಾಶಕ್ಕಿಂತ ದೊಡ್ಡದು. ಉಭಯಸ್ಮಿನ್ ಯಾವ ಈ ದ್ವಿಲೋಕ ಭೂಮಿ ಎರಡೂ ಕೂಡ ಈ ಆಕಾಶದೊಳಗೆ ಇರ್ತಕ್ಕದ್ದು. ಅಂದ್ರೆ ಅಗ್ನಿ ವಾಯು ಅಂತ ಏನು ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ, ಶಾಸ್ತ್ರವಿದ್ದ ಇದ್ದಾರೆ, ಅವರು ಕೂಡ ಈ ಆಕಾಶದಲ್ಲೇ ಇದ್ದಾರೆ. ಸೂರ್ಯ ಚಂದ್ರಮಸರು ಅಂತ ಏನು ಅಹರ್ಷಿಗೆ ಕಾರಣವಾದ ಸೂರ್ಯ, ತಿಚ್ಛಾದಿಗೆ ಕಾರಣವಾದ ಚಂದ್ರ, ಅವನು ಕೂಡ ಈ ಆಕಾಶದೊಳಗೆ ಇರ್ತಕ್ಕವನಾಗಿದ್ದಾನೆ. ಯಾಕಂದ್ರೆ ಕನಸಿನ ಅವನ ಹೃದಯ ಆಕಾಶನೇ ಸೃಷ್ಟಿ ಮಾಡ್ಕೊಂಡು ನಾವು ಪಂಚಭೂತ ಸೃಷ್ಟಿ ಮಾಡ್ಕೋತೀವಿ. ಸೂರ್ಯನು ಇಲ್ಲಿ ಎಚ್ಚರದು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು, ನಾವೇ ಅಂದ್ರೆ ನಮ್ಮ ಚೈತನ್ಯವೇ ಆ ಅರ್ಧಾಕಾಶ ಸೃಷ್ಟಿ ಮಾಡ್ಕೊಂಡಿರೋದು. ಅದರೊಳಗೆ ಎಲ್ಲ ಇರ್ತಕ್ಕದ್ದು. ಇನ್ನೇನೇ ಇವಾಗಿದೆ ಅದೆಲ್ಲ ಅದರೊಳಗೆ ಇದೆ. ಯಾವುದು ಇಲ್ಲ ಹಿಂದೆ ಆಗೋಗಿತ್ತು ಅದು ಅಲ್ಲೇ ಇದೆ. ಹಿಂದೆ ತಂದೆ ಅಜ್ಜ ಮುತ್ತಜ್ಜ ಆಗೋದು ಅವರು ಕೂಡ ಹೃದಯಾಕಾಶ ಇದೆ. ಯಾಕೆಂದ್ರೆ ಕನಸಲ್ಲಿ ಬಂದ್ಬಿಡ್ತಾರಲ್ಲ, ಅವ್ರು ಇಲ್ಲೇ ಇಲ್ಲವಾಗಿದ್ದೆ ಕನಸಲ್ಲಿ ಬರೋಕ್ಕೆ ಆಗ್ತಿರ್ಲಿಲ್ಲ. ಅವರು ಜ್ಞಾಪಕಕ್ಕೆ ಬರಬಾರ್ದಾಗಿತ್ತು. ಜ್ಞಾಪಕಕ್ಕೆ ಬರ್ಬೇಕಾದ್ರೆ ಅಲ್ಲಿ ಇರ್ಬೇಕು. ಅವರು ಎಲ್ಲಕ್ಕೂ ಸ್ಟೋರ್ ಅದೇ. ಹೇಗೆ ಒಂದು ಇದರಲ್ಲಿ ಮೊಬೈಲಲ್ಲಿ ಇದು ಸಣ್ಣ ಇದಾಗ್ತದೆ ಚಿಪ್ಪಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ ಅಂತಾರಲ್ಲ, ಮೆಮೊರಿ ಕಾರ್ಡು. ಹಾಗೆ ಆ ಚೈತನ್ಯ ಸಮಸ್ತಕ್ಕೂ ಮೆಮೊರಿ ಕಾರ್ಡು, ಎಲ್ಲವೂ ಅದರಲ್ಲೇ ಇದೆ, ಎಲ್ಲ ಅದರಲ್ಲೇ ನಿಂತಿರೋದು. ಸರ್ವಂತದತ್ತ ಸಮಾಹಿತಂ ಅಂತ ಹಾಗೆ ಭಾವನೆ ಮಾಡಬೇಕು. ಇಡೀ ವಿಶ್ವವೆಲ್ಲವೂ ಈ ಧಾರಾಕಾಶದಲ್ಲಿ ಇದೆ ಅಂತ ಭಾವನೆ ಮಾಡ್ತಾ ಇರಿ. ಸರ್ವಕ್ಕೂ ಪ್ರತಿಷ್ಠೆ, ಸರ್ವಾಧಾರ, ಸರ್ವಾತ್ಮಕವಾಗಿದೆ ಈ ಧಾರಾಕಾಶ. ಅದನ್ನು ಬಿಟ್ಟು ಯಾವುದು ಎಲ್ಲೂ ಏನೂ ಇಲ್ಲ. ಸರ್ವವು ಅದರಲ್ಲೇ ಇರೋದು, ಅದೇ ಆಗಿರೋದು ಅಂಥೇಳಿ ನಿರಂತರವಾಗಿ ಧಾರಾಕಾಶವನ್ನ ಅದು ಸರ್ವಾತ್ಮಕವಾಗಿ ಸರ್ವಾಧಾರವಾಗಿದೆ ಭಾವನೆ ಮಾಡ್ತಾ ಇರಿ. ಏನಿಲ್ಲ ಅಲ್ಲಿ. ಹೊರಗಡೆ ಬೇಕಾದ್ರೂ ಏನಾದರೂ ಇಡೀ ಇರಬಹುದು, ಹೊರಗಡೆ ಆನಂದ ಇಲ್ಲ, ಹೊರಗಡೆ ಚೈತನ್ಯವಿಲ್ಲ, ಹೊರಗಡೆ ಬರೀ ಕಲ್ಪನೆ. ಅಲ್ಲಿ ಎಲ್ಲವೂ ಇದೆ, ಅಲ್ಲಿ ಇಲ್ದೇ ಇರೋದೇ ಇಲ್ಲ. ಅಲ್ಲಿ ಸಮಸ್ತವೂ ಧಾರಾಕಾಶದಲ್ಲಿಯೇ ಇದೆ ಅಂಥೇಳಿ ಆ ರೀತಿ ಭಾವನೆ ಮಾಡ್ತಾ ಕೂತ್ಕೋಬೇಕು. ಹಾಗೆ ಭಾವನೆ ಮಾಡುವಂತಹ ಉಪಾಸಕನಿಗೆ ಆ ಸಾಕ್ಷಾತ್ಕಾರ ಆದ್ಕೊಳ್ಳೇನೆ ಏನೇನೇನು ಅಂದ್ಕೊಂಡ್ರು ಅದೆಲ್ಲ ಬಂದ್ಬಿಡುತ್ತೆ ಹೊರಗೆ. ನಾನು ಬೇರೆ ಸ್ನೇಹಿತರೊಡನೆ ವ್ಯವಹಾರ ಮಾಡೋ ಹಾಗೇನೆ ಆ ಅರ್ಧಾಕಾಶ ಅಡಗಿರೋಡನೆ ಇವರು ವ್ಯವಹಾರ ಮಾಡ್ಬಿಡ್ತಾರೆ. ತಂದೆ ಹೋಗ್ಬಿಟ್ಟಿರ್ತಾರೆ, 20-30 ವರ್ಷ ಆದರೂ ಜ್ಞಾಪಿಸ್ಕೊಂಡು ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ವ್ಯವಹಾರ ಮಾಡ್ಬಿಡ್ತಾರೆ. ಶಕ್ತಿಯೇ ಬರುತ್ತೆ. ಸಂಚೇತ್ ಏವಂ ಉಕ್ತವಂತಂ ಆಚಾರ್ಯಂ ಯದಿ ಬ್ರೂಯುಃ ಸಂಚೇತ್ ಇದಂ ಉಕ್ತವಂತಂ ಆಚಾರ್ಯಂ ಯದಿ ಬ್ರೂಯುಃ ಅಂತೇವಾಸಿನಶ್ಚೋದಯೇಯುಃ ಅಂತೇವಾಸಿನಶ್ಚೋದಯೇಯುಃ. ಈ ರೀತಿ ಏನೋ ಧಾರೋಸ್ಮಿನ್ನಂತರಾಕಾಶ ತದನ್ವೇಷ್ಟವ್ಯಂ ತದ್ವಿಜ್ಞಾಸಿತವ್ಯಂ ಒಂದು ಗುರುಳು. ಈ ಹೃದಯ ಪುಂಡರೀಕದ ಒಳಗೆ ಯಾವ ಆಕಾಶ ಉಂಟೋ ಅದನ್ನೇ ಹುಡುಕಬೇಕಂಡ್ರೋ, ಅದನ್ನೇ ತಿಳ್ಕೊಬೇಕಂಡ್ರೋ ಅಂತ ಗುರುಗಳು ಹೇಳಿದರೆ, ಗುರುಗಳು ಹೇಳಿದ್ದನ್ನು ಕೇಳಿ, ಆಚಾರ್ಯರು ಹೇಳಿದ್ದನ್ನು ಕೇಳಿ ಒಂದು ವೇಳೆ ಶಿಷ್ಯರು ಹೀಗೆ ಹೇಳ್ಬಿಡ್ಬಹುದು. ಏನು ಅಂತ್ಯವಾಸಿನ ಚೋದೆಯು, ಅಂತ್ಯವಾಸಿಗಳು ವಿದ್ಯಾರ್ಥಿಗಳು, ಶಿಷ್ಯರುಗಳು ಈ ರೀತಿ ಆಕ್ಷೇಪಿಸಿ ಯಾರು ಆಕ್ಷೇಪವನ್ನು ಮಾಡಿಬಿಟ್ಟಾರು. ಏನು ಅಂತ ಆಕ್ಷೇಪ ಮಾಡಿಬಿಟ್ಟಾರು? ಕಥಮಿತಿ, ಹೇಗಂತಂದ್ರೆ ಯದಿದಮಸ್ಮಿನ್ ಬ್ರಹ್ಮಪುರೇ ಪರಿಚ್ಛಿನ್ನೆ ಅಂತರ್ಹೃದಯಂ ಪುಂಡರೀಕಂ ವೇಶ್ಮ. ಯದಿದಂ ಅಸ್ಮಿನ್ ಬ್ರಹ್ಮಪುರೇ ಪರಿಚ್ಛಿನ್ನೆ ಅಂತರ್ದಹರಂ ಪುಂಡರೀಕಂ ವೇಶ್ಮ. ತತೋಪ್ಯಂತಃ ಅಲ್ಪತರಃ ಏವ ಆಕಾಶಃ. ತತೋಪ್ಯಂತಃ ಅಲ್ಪತರಃ ಏವ ಆಕಾಶಃ. ಈ ಬ್ರಹ್ಮಪುರ ಅನ್ಸ್ಕೊಂಡ್ರೆ ಶರೀರವೇ ತುಂಬಾ ಅಲ್ಪ. ಈ ವಿಶ್ವಕ್ಕೆ ಹೋಲಿಸ್ಕೊಂಡ್ರೆ ಶರೀರವೇ ಧೂಳಿನ ಕಣವೂ ಆಗಲ್ಲ. ಅದರೊಳಗೆ ಒಂದು ಪರಿಚ್ಛಿನ್ನವಾಗಿರ್ತಕ್ಕಂತಹ ಕಮಲದ ಮಗ್ಗಿನಂತೆ ಇರ್ತಕ್ಕಂತಹ ಹೃದಯ, ಅದು ಬ್ರಹ್ಮ, ಇದು ವೇಶ್ಮ, ಪುಂಡರೀಕಾಕಾರವಾಗಿರುವ ಒಂದು ಮನೆ. ಅದರ ಒಳಗೂ ಇದು ಅಲ್ಪವಾದ ಆಕಾಶ. ಅದನ್ನು ಹುಡುಕ್ಬೇಕು, ಅದನ್ನು ತಿಳ್ಕೊಬೇಕು ಅಂತಿದ್ಯಲ್ಲ ಗುರುಗಳೇ. ಏನ್ ಹೇಳ ನಿಮ್ಗೆ? ಏನ್ ಬಿದ್ದಿದ್ದು ಕೆಟ್ಟಿದ್ಯಾ? ಭ್ರಾಂತಿ ಬಂದಿದ್ಯಾ? ಈ ದೇಹ ತಿಳ್ಕೊಳ್ಳೋದೇ ಅರ್ಥ ಇಲ್ಲ, ಇನ್ನು ಹೃದಯ ಕಮಲ ತಿಳ್ಕೊಳ್ಳೋದು ಇನ್ನೂ ಮುಂಚೆ ಯೂಸಸ್ಸು. ಇದು ಅದರೊಳಗೆ
ಎಂಥದ್ದು ಇಲ್ಲ. ಅಲ್ಲೇನು ಚಾಂಬ್ಲು, ನಮ್ಮನವರು ಅಲ್ಲೇನಿಲ್ಲ, ಚಾಂಬ್ಲು ಅಂತ. ಚಾಂಬ್ಲು ಅಂದ್ರೆ ಬೂದಿ ಅಂತ. ಅದಂತ ಬೂದಿ ಇದೆ. ಏನೂ ಇಲ್ಲ, ಹುಡ್ಕೋಕೆ ಎಂತ ಇದೆ, ಮಾಡಕ್ಕೆ ಕೆಲಸ ಇಲ್ಲ. ಇಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಚೆನ್ನಾಗಿ ದುಡಿದ್ರೆ ಬೇಕಾದ ದುಡ್ಡಲು ಬರುತ್ತೆ, ಕೀರ್ತಿ ಬರುತ್ತೆ, ವಿದ್ಯೆ ಮಾಡೋದು. ಅದನ್ನು ಬಿಟ್ಕೊಂಡು ಹುಡುಗದೊಳಗೆ ಏನೋ ಇದೆ ಹುಡುಕ್ಬೇಕಂತೆ, ಅದನ್ನ ತಿಳ್ಕೊಬೇಕಂತೆ ಅಂತಿದ್ದೀರಲ್ಲ ಗುರುಗಳೇ. ಏನಿದೆ ಅಂತ ಈ ರೀತಿ ಹೇಳ್ತಿದ್ದೀರಾ ನೀವು? ಅದೆಂಥದಿದೆ ಅದನ್ನು ತಿಳ್ಕೊಳ್ಳೋಕ್ಕೆ, ಹುಡುಕೋಕ್ಕೆ? ಅಲ್ಪತರವಾದ ಆಕಾಶ. ಪುಂಡರೀಕ ಏವ ವೈಷ್ಣವಿ ತಾವತ್ ಕಿಂ ಸ್ಯಾತ್. ಪುಂಡರೀಕ ಏವ ವೇಶ್ಮನಿ ತಾವತ್ ಕಿಂ ಸ್ಯಾತ್. ಪುಂಡರೀಕೆ ಏವ ವೈಷ್ಣವಿ. ಕಮಲದ ಆಕಾರವಾಗಿರುವ ಮನೆಯಲ್ಲಾದರೂ ತಾನೇ ಏನಿದೆ, ಆ ಕಮಲದ ಆಕಾರವಾಗಿರುವ ಹೃದಯವೆಂಬ ಮನೆಯಲ್ಲೂ ಏನೂ ಇಲ್ಲ, ಒಳಗಿನ ಆಕಾಶದಲ್ಲೂ ಏನೂ ಇಲ್ಲ. ಅದನ್ನು ಹುಡುಕಬೇಕಂಡ್ರೋ, ಅದು ತಿಳ್ಕೊಬೇಕಂಡ್ರೋ ನೀವು ನಮ್ಮನ್ನು ಪ್ರೇರಣೆ ಮಾಡ್ತಾ ಇದ್ದೀರಲ್ಲ ಗುರುಗಳೇ. ಏನಿದೆ ಅಂತ ಹೇಳ್ತಿದ್ದೀರಾ? ಇಂಥತೋ ಅಲ್ಪತರೇಖ್ಯೆ ಯದ್ಭವೇದಿತ್ಯಾಹು. ಕಿಂತತೋ ಅಲ್ಪತರೇಖ್ಯೆ ಯದ್ಭವೇದಿತ್ಯಾಹು. ಆ ಪುಂಡರೀಕಕ್ಕಿಂತಲೂ ಅಲ್ಪ ತರ, ಇನ್ನೂ ಚಿಕ್ಕದು. ಒಂದು ಗುಲ್ಗಂಜಿ ಎಷ್ಟು ಇದೆಯೋ ಏನೋ ಜಾಗ, ಒಂದು ಗುಲ್ಗಂಜಿ ಎಷ್ಟು ಜಾಗ ಇದ್ದಿದ್ದು. ಅದನ್ನು ಹೋಗಿ ಅಲ್ಲಿ ಏನಿದೆ ಅಂತ ನೀವು ಕಟ್ಕೋಬೇಕು, ಹುಡ್ಕೋಬೇಕು ಅಂತ ಬಹಳ ಆಗ್ರಹಪೂರ್ವಕ ಹೇಳ್ತಾ ಇದ್ದೀರಾ. ಏನು ಅಂತ ಹಾಗೆ ಸುಮ್ಮನೆ ನಮಗೆ ಮಾಡೋ ಕೆಲಸ ಇಲ್ಲ ಅಂತ ಅದನ್ನು ನೋಡಿ ನಿಂತ ಇದ್ದೀರಾ. ಹೋಗೋ ಹೊಳೆ ಆಚೆ ಹೋಗ್ಬಿಟ್ಟು ಏನಿದೆ ನೋಡ್ಕೊಂಬಾರೋರು ಏನಿರುತ್ತೆ, ಇದೇ ಇರುತ್ತೆ, ಮರಳು ಕಲ್ಲು ಮಣ್ಣು ಇರುತ್ತೆ, ಇನ್ನೇನಿರುತ್ತೆ ಹೊಳೆ ಆಚೆಲ್ಲ. ಹೊಳೆ ಆಚೆ ಹೋಗ್ಬಿಟ್ಟು ಇಲ್ಲಿ ಈ ಹೊಳೆ ಈಚೆಲ್ಲ ಏನಿದೆ, ಹೊಳೆ ಆಚೆಲ್ಲ ಅದೇ ಇರೋದು, ಇನ್ನೆಂತ ಇದೆ, ಹೋಗಿ ನೋಡ್ಕೊಂಬರ್ರು ಅಂದ್ರೆ ಟೈಮ್ ವೇಸ್ಟ್ ಮಾಡಿಸ್ತೀರಾ? ಹಾಗೆ ಈ ಬ್ರಹ್ಮಪುರವಾದ ಶರೀರ, ಅದರೊಳಗಿರ್ತಕ್ಕಂಥ ಧಾರವಾದ ಪುಂಡರೀಕ, ಅದರೊಳಗೆ ಒಂದು ಆಕಾಶ, ಅದನ್ನು ಹುಡುಕ್ಬೇಕಂತೆ, ಅದನ್ನು ಕೊಂಡ್ಕೋಬೇಕಂತೆ, ತಿಳ್ಕೊಬೇಕಂತೆ. ಅಯ್ಯೋ, ಏನು ಆಚಾರ್ಯ ಗುರುಗಳೇ, ಏನು ಹೇಳ್ತಿದ್ದೀರಾ ನೀವು? ಏನಿದ್ದೀತು ಅಲ್ಲಿ? ಧಾರೋಸ್ಮಿನ್ ಅಂತರಾಕಾಶ ಕಿಂತ ತತ್ರ ವಿದ್ಯತೆ. ಧಾರೋಸ್ಮಿನ್ ಅಂತರಾಕಾಶ ಕಿಂತ ತತ್ರ ವಿದ್ಯತೆ. ಆಯ್ತು, ಆ ಪುಂಡರೀಕ ಆಕಾರವಾಗಿರೋ ಹೃದಯದೊಳಗೆ ಅಲ್ಪವಾದ ಆಕಾಶ ಇದೆ ಅಂತ ತಿಳ್ಕೊಂಡ್ವಿ. ಏನಾಯ್ತು? ಅದನ್ನ ಏನ್ ತಿಳ್ಕೊಂಡಿದ್ರೆ ಏನ್ ಬಂತು? ಅದು ಏನ್ ತಾನೇ ಇದ್ದೀತು? ಅಲ್ಪವಾದ ಈ ಧಾರವಾದ ಆಕಾಶವಿದೆಯಲ್ಲ, ಆಕಾಶ ಕುಡಿಕೆ ನೋಡ್ರ, ಕುಡಿಕೆ ನೋಡಿದೆ, ಏನಿದೊಳಗೆ ಖಾಲಿ ಇದೆ. ಆಯ್ತಾ? ಏನಾಯ್ತಾ? ಕುಡಿಕೆ ಒಳಗೆ ಖಾಲಿ ಆಕಾಶ ಇದ್ದಂಗೆ ಅಲ್ಲಿ ಟೊಳ್ಳಿದೆ, ಖಾಲಿ ಇದೆ, ತಿಳ್ಕೊಬೇಕು, ಕೊಂಡ್ಕೋಬೇಕು, ಹುಡ್ಕೋಬೇಕು ಅಂತ ಅದನ್ನು ಭಾಳ ವಿಧಿಯಾಗಿ ಹೇಳ್ತಾ ಇದ್ದೀರ. ಏನ್ ಹುಡ್ಕೋಬೇಕು, ತಿಳ್ಕೊಬೇಕು, ಏನಿದೆ ಅಂತ ಅಲ್ಲಿ ಈಗ ಹೇಳ್ತಿದ್ದೀರಲ್ಲ ಅಂತ. ಈ ರೀತಿ ಕಿಂಚನ ವಿದ್ಯತೆ ಅಭಿಪ್ರಾಯ. ಕಿಂಚನ ವಿದ್ಯತೆ ಇತ್ಯಭಿಪ್ರಾಯ. ಅಲ್ಲಿ ಏನೇನು ಇಲ್ಲ, ಸುಮ್ಮನೆ ನಮಗೆ ಏನೇನೋ ಇದು ಮಾಡಬೇಡಿ. ಸುಮ್ಮನೆ ಒಂದು ಅರ್ಧ ಇಂಚಿನ ಕೂದು ಕೊಟ್ಟು ಇದು ಗಂಟು ಹಾಕಿ ಕೊಟ್ಟಗೆ, ಗಂಟು ಹಾಕಿ ಕೊಟ್ಟ ಅರ್ಧ ಇಂಚು ಅದು ಹೇಗೆ ಬಿಟ್ಕೊಳ್ತಾನೆ ಇರುತ್ತೆ. ಏನಕ್ಕೆ ಅದಕ್ಕೆ ಹಾಕೋಬೇಕು? ಸಣ್ಣ ಕೂದು ಅರ್ಧ ಇಂಚಿಂದು, ಅದು ಹಿಡ್ಕೊಳಕ್ಕೆ ಆಗಲ್ಲ, ಅದಕ್ಕೆ ಗಂಟು ಹಾಕಿ ಕೊಡ್ಬೇಕು. ಏನಕ್ಕೆ? ಟೈಮ್ ವೇಸ್ಟ್, ಯಾರಿಗೆ ಮಾಡ್ಬೇಕು? ಹಾಗೆ ಯಾರಕ್ಕೆ ಹಿಂಗೆ ಹೇಳ್ತಿದ್ದೀರ ನೀವು? ಎಂಥದಿಲ್ಲ ಅಲ್ಲಿ. ಸುಮ್ಮನೆ ಅಲ್ಲಿ ಹುಡ್ಕೋಬೇಕಂಡ್ರೋ, ಅಲ್ಲಿ ಕಟ್ಕೋಬೇಕಂಡ್ರೋ ಅಂತಿದ್ದೀರಲ್ಲ ಅಂತ. ಯತಿನಾಮ ಭದ್ರ ಮಾತ್ರ ಕಿಮಪಿ ವಿದ್ಯತೆ ಕಿಂ ತಸ್ಯ ಅನ್ವೇಷಣೇನ ವಿಜಿಜ್ಞಾಸನೇನ ವಾ ಫಲಂ ವಿಜ್ಞಾಸು ಸ್ಯಾತ್. ಯತಿನಾಮ ಭದ್ರ ಮಾತ್ರ ಕಿಮಪಿ ವಿದ್ಯತೆ ಕಿಂ ತಸ್ಯ ಅನ್ವೇಷಣೇನ ವಿಜಿಜ್ಞಾಸನೇನ ವಾ ಫಲಂ ವಿಜ್ಞಾಸ್ಯಾತ್. ಅಕಸ್ಮಾತ್ ನೀವು ಹೇಳಂಗೆ ಏನೋ ಬದರ ಅಂದ್ರೆ ಬೋರೆಹಣ್ಣು, ಬೋರೆಹಣ್ಣಷ್ಟು ದಪ್ಪ ಖಾಲಿ ಜಾಗ ಇದ್ದಿರ್ಬಹುದು. ಆಯ್ತು, ಖಾಲಿ ಇದೆ, ಅದನ್ನು ಹುಡುಕಿ ಏನ್ ಪ್ರಯೋಜನ? ಅದನ್ನು ಕಂಡ್ಕೊಳ್ತಾನೆ ಏನ್ ಲಾಭ? ಏನ್ ಯಾವ್ದು ಕಂಡ್ಕೋಬೇಕು? ಬಾಯೊಳಗೆ ಖಾಲಿ ಜಾಗ ಇದೆ, ಏನ್ ಮಾಡೋಣ? ಮೂಗೊಳಗೆ ಟೊಳ್ಳಿದೆ, ಕಂಡ್ಕೋಬೇಕು ಅಂದ್ರೆ ಮೂಗೊಳಗೂ ಟೊಳ್ಳಿದೆ, ಬಾಯೊಳಗೂ ಜಾಗ ಇದೆ, ಹೊಟ್ಟೆಯೊಳಗೂ ಖಾಲಿ ಇದೆ. ಏನು ಅದನ್ನು ಕಂಡ್ಕೊಂಡ್ರೋ ಹೊಡ್ಕೋಬೇಕಂಡ್ರು ಅಂತ ಏನೋ ಹೊಸದಾದ ವಿಚಾರ ಹೇಳಂಗೆ ಹೇಳ್ತಿದ್ದಿರಲ್ಲ ಗುರುಗಳೇ. ಏನಕ್ಕೆ ಹೇಳ್ತಿದ್ದ? ಏನಿದೆ ಅಂತ ಅಲ್ಲಿ? ಟೊಳ್ಳಿದ್ ಮಾತ್ರ ಹುಡ್ಕ್ಬೇಕಾ? ಟೊಳ್ಳಿದ್ ಮಾತ್ರ ಕಂಡ್ಕೋಬೇಕಾ? ಟೊಳ್ಳಿರ್ಬೋದು, ಬದರ್ ಮಾತ್ರ, ಬದರ್ ಅಂದ್ರೆ ಬೋರೆಹಣ್ಣು ಅಷ್ಟು ಮಾತ್ರ ಒಂದು ಖಾಲಿ ಜಾಗ ಇದ್ದಿರ್ಬಹುದನೋ. ಅಕಸ್ಮಾತ್ ಇದ್ದಿದ್ರೆ ತಾನೇ ಏನೋ ಅದನ್ನ ಹುಡ್ಕೋದ್ರಿಂದ, ತಿಳ್ಕೊಳ್ಳೋದ್ರಿಂದ ಫಲವಾದರೂ ಏನಾದೀತೋ? ಕಷ್ಟಪಟ್ಕೊಂಡು ಬರ್ಬಜರಿಯಾದ ಸಾಧನವನ್ನು ಮಾಡಿ ಅಂತರ್ಮುಖತೆ ಮಾಡಿಕೊಂಡು, ಹೊರಗಿನ ಕೆಲಸ ಎಲ್ಲ ಬಿಟ್ಕೊಂಡು, ಮನೆ ಕೆಲಸ ಎಲ್ಲ ಬಿಟ್ಕೊಂಡು, ಎಲ್ಲ ಕೆಲಸ ಎಲ್ಲ ಹಾಳು ಮಾಡಿಕೊಂಡು ಮಾಡೋಕ್ಕೆ ಕೆಲಸ ಇದ್ದೀರಿ, ಅದನ್ನು ಮಾಡ್ತಾ ಕುತ್ಕೊಂಡು ಅಂತೀರಲ್ಲ, ಏನಕ್ಕೆ ಹೇಳ್ತಿದ್ದೀರಾ ಅಂತ.
ಅತೋ ಯದ್ ತತ್ರ ಅನ್ವೇಷ್ಟವ್ಯಂ ಜಿಜ್ಞಾಸಿತಂ ವಾ ನತೇನ ಪ್ರಯೋಜನಂ. ಅತೋ ಯತ್ ತತ್ರ ಅನ್ವೇಷ್ಟವ್ಯಂ ವಿಜ್ಞಾಸಿತವ್ಯಂ ತೇನ ಪ್ರಯೋಜನಂ. ಅಕಸ್ಮಾತ್ ಅಲ್ಲೇನಾದ್ರೂ ಬೋರೆ ಹಡ್ಡ ಜಾಗ ಇದ್ರೂ ಕೂಡ ಅದನ್ನ ಹುಡ್ಕೊಂಡ್ರು ಕಂಡ್ಕೊಂಡ್ರು ಏನು ಡಾಕ್ಟರ್ಸ ಆಪರೇಷನ್ ಮಾಡ್ರಿ ಹಾರ್ಟ್ ಅನ್ನ ಅಂದ್ರೆ ಆಪರೇಷನ್ ಮಾಡ್ತಾರೆ, ಎದೆ ಸಿಡ್ಬಿಟ್ಟು ಹಾರ್ಟ್ ಬಿಟ್ಟು ತೋರಿಸ್ತಾರೆ. ಏನಾಯ್ತು ಕುಯಿಸ್ಕೊಂಡಿದ್ದಾಯ್ತು ಅಷ್ಟೇ. ಎದೆ ಕುಯಿಸ್ಕೊಂಡು ಹಾರ್ಟ್ ತೋರಿಸ್ಕೊಂಡು ಮಾಡಿದ್ರು ಏನ್ ಲಾಭ? ಖಾಲಿ ಜಾಗ ತೋರಿಸ್ತಾರೆ ಡಾಕ್ಟರ್, ನೋಡ್ರಪ್ಪ ಇದೇ ಹಾರ್ಟು ಖಾಲಿ ಜಾಗ ನೋಡ್ರಪ್ಪ ಅಂತ. ಇದೊಂದು ಭೌತಿಕ ಈ ಆಕಾಶ ನೋಡಿ ಏನ್ ಪ್ರಯೋಜನ ಅಂತೀರಾ? ಏನ್ ಲಾಭ ಅಂತೀರಾ ನೀವು? ಏನು ಪ್ರಯೋಜನವಿಲ್ಲ ಅಂತೀನಿ ಅಂತ ಶಿಷ್ಯ. ಉಕ್ತವತಃ ಸಹ ಆಚಾರ್ಯೋ ಬ್ರೂಯಾತ್ ಇತಿ ಶ್ರುತೇರ್ವಚನಂ. ಇತ್ಯುಕ್ತವತಃ ಸಹ ಆಚಾರ್ಯಃ ಬ್ರೂಯಾತ್ ಇತಿ ಈ ರೀತಿ ಹೇಳಿದಂತಹ ಶಿಷ್ಯನಿಗೆ ಆ ಆಚಾರ್ಯನು ಹೇಳ್ಬೇಕಂತೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇದೆ. ಶ್ರುತಿ ಹೇಳ್ಕೊಡ್ತಾ ಇದೆ ಆಚಾರ್ಯನಿಗೆ. ಆಚಾರ್ಯರುಗಳಿರ ಏನಾದರೂ ನಿಮ್ಮ ಶಿಷ್ಯರು ಈ ರೀತಿ ಆಕ್ಷೇಪಣೆ ಮಾಡಿದರೆ ನೀವು ಅದಕ್ಕೆ ಈ ರೀತಿ ಉತ್ತರ ಕೊಡ್ರಪ್ಪ ಅಂತ ಹೇಳಿ ಶ್ರುತಿ ನಮಗೆ ಆಚಾರ್ಯರಿಗೆ ಒಂದು ಇದು ಮಾಡ್ತಾ ಇದೆ, ಉತ್ಸಾಹ ಹೇಳ್ಕೊಡ್ತಾ ಇದೆ. ಶೃಣುತ ಹೇಳ್ರಪ್ಪ ಶಿಷ್ಯರುಗಳಿರ, ಅಲ್ಲಿ ಏನಿದೆ ಅಂತ ಹೇಳ್ತೀನಿ. ಯದ್ ಬ್ರೂಥ ತತ್ರ ಯದ್ಬ್ರೂಥ ಪುಂಡರೀಕಾಂತ ಖಸ್ಯ ಪುಂಡರೀಕಾಂತಃಸ್ಯ ಅಲ್ಪತ್ವಾತ್ ತತ್ಸ್ಥಂ ಅಲ್ಪತರಂ ಸ್ಯಾದಿತಿ. ಅಲ್ಲಿ ಏನಿದೆ ಅಂತ ತತ್ರ ಯದ್ಬ್ರೂಥ, ಅಲ್ಲಿ ಏನ್ ಹೇಳುತ್ತಿದ್ದೀರಾ, ಆ ಹೃದಯ ಕಮಲದ ಒಳಗಿರುವ ಆಕಾಶವು ಅಲ್ಪವಾದದ್ದಾದ್ದರಿಂದ, ಕಮಲವೇ ಅಲ್ಪವಾದದ್ದಾದ್ದರಿಂದ ಅದರ ಒಳಗಿರುವ ಆಕಾಶವು ಅಲ್ಪತರ ಆಗಿರ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಇದಕ್ಕೆ ಹೇಳ್ತೀನಿ ಕೇಳಿ. ತತಸತ್ ಆ ಹೃದಯ ಪುಂಡರೀಕದ ಒಳಗಿರುವ ಆಕಾಶ ಅಲ್ಪ ಅಲ್ಲ, ಬದರ ಮಾತ್ರವಲ್ಲ, ಅತ್ಯಲ್ಪ ಅಲ್ಲ. ಅದು ಗುಲ್ಗಂಜಿ ಅಥವಾ ಬೋರೆ ಹಣ್ಣು ಅಥವಾ ಅಂಗುಷ್ಟವಾದ ಅಷ್ಟಲ್ಲ ಅದಿರೋದು, ಅಷ್ಟು ತೋರುತ್ತೆ. ಹೀಗಾಗಿ ನಹಿ ಖಂ ಪುಂಡರೀಕ ವೇಶ್ವಗತಂ ಪುಂಡರೀಕಾದಲ್ಪತರಂ ಮತ್ವಾ. ನಹಿ ಖಂ ಪುಂಡರೀಕವೇಶ್ವಗತಂ ಅವೋಚಂ ದಹರೋಸ್ಮಿನ್ ಅಂತರಾಕಾಶ ಇತಿ. ದಹರೋಸ್ಮಿನ್ ಅಂತರಾಕಾಶಃ ಇತಿ. ನೋಡ್ರಪ್ಪ ಶಿಷ್ಯರುಗಳಿರ, ಆ ಆಕಾಶ ಉಂಟಲ್ಲ ಪುಂಡರೀಕ ವೇಶ್ವಗತಂ ಖಂ, ಕಮಲದ ಆಕಾರದಂತಿರುವ ಹೃದಯದೊಳಗಿರುವಂತಹ ಒಂದು ಆಕಾಶ ಉಂಟಲ್ಲ, ಅದರ ಪುಂಡರೀಕಾದಲ್ಪತರ, ಆ ಹೃದಯ ಕಮಲಕ್ಕಿಂತಲೂ ಅಲ್ಪತರವಾದದ್ದಾಗಿದೆ ಅಂತ ಯೋಚನೆ ಮಾಡಿ ನಾನು ದಾರೋಸ್ಮಿನ್ ಅಂತರಾಕಾಶ ಅಂತ ಹೇಳಿದ ಮಾತು ಅಲ್ಲ ಅದು. ಆಕಾಶವು ವಸ್ತುತಃ ಅಲ್ಪವೇ, ಚಿಕ್ಕದೇ, ಸಣ್ಣದೇ ಅನ್ನೋ ಅಭಿಪ್ರಾಯದಿಂದ ಹೇಳಿದ ಮಾತಲ್ಲ ಕಂಡ್ರೋದು. ಆ ಪುಂಡರೀಕದ ಅಲ್ಪತ್ವವನ್ನು ಇಟ್ಕೊಂಡು ತೋರ್ತಾ ಇರುವ ಆಕಾಶ ಅಲ್ಪ ಆಗಿರೋದನ್ನ ಅನುವಾದ ಮಾಡ್ತಾ ಇದ್ದೀನಿ ಹೊರತು ಆ ಆಕಾಶ ಮಾತ್ರ ಅಲ್ಪ ಅಲ್ಲ. ಕಿಂತರಿಹಿ ಪುಂಡರೀಕಮಲ್ಪಂ ತದನುವಿಧಾಯಿ ತಸ್ಥಮ ಅಂತಃಕರಣಂ ಪುಂಡರೀಕಾಕಾಶ ಪರಿಚ್ಛಿನ್ನಂ. ಮತ್ತ್ಯಾಕೆ ಅದರೊಳಗಿರುವ ಅಂತ ಹೇಳಿದ್ರೆ ಇದೆ, ಹೌದು ಪುಂಡರೀಕ ಅಲ್ಪವಾಗಿದೆಯಲ್ಲಪ್ಪ, ಹೃದಯ ಕಮಲ ಅಲ್ಪವಾಗಿದೆ, ಅದನ್ನು ಅನುಸರಣೆ ಮಾಡಿರುವ ಅದರ ಒಳಗಿರ್ತಕ್ಕಂತಹ ಅಂತಃಕರಣವು ಪುಂಡರೀಕಾಕಾಶವಾಗಿ ಅಲ್ಪವಾಗಿದೆ. ಅದರೊಳಗಿರುವ ಅಂತಃಕರಣ ಪುಂಡರೀಕಾಕಾಶಕ್ಕೆ ಆಧಾರವಾಗಿ ಆಶ್ರಯವಾಗಿ ಅಲ್ಪವಾಗಿದೆ. ಆ ಕಮಲದೊಳಗಿರ್ತಕ್ಕಂತಹ ಅಂತಃಕರಣ ಅಲ್ಲಿ ತೋರಿಕೊಳ್ಳಬೇಕಾದ ಆಕಾಶ ಏನಿಲ್ಲ, ಅದು ಆಕಾಶ ಪರಿಚ್ಛಿನ್ನವಾಗಿದೆ, ಆಕಾಶದಿಂದ ತೋರಿಕೊಳ್ತಾ ಇದೆ ಅಂತ. ತಸ್ಮಿನ್ ವಿಶುದ್ಧೇ ಸಂಹೃತಕರಣಾನಾಂ ಯೋಗಿನಾಂ ಸ್ವಚ್ಛೈವ ಉದಕೆ ಪ್ರತಿಬಿಂಬ ರೂಪಂ ಆದರ್ಶೈವ ಶುದ್ಧೇ ಸ್ವಚ್ಛಂ ವಿಜ್ಞಾನ ಜ್ಯೋತಿ ಬಿಡಿಸ್ಬೇಡಿ, ವಿಜ್ಞಾನ ಜ್ಯೋತಿ ಸ್ವರೂಪಾವಭಾಸಂ ತಾವನ್ಮಾತ್ರ ಬ್ರಹ್ಮೋಪಲಭ್ಯತೆ ಇತಿ ಧಾರೋಸ್ಮಿನ್ ಅಂತರಾಕಾಶಃ ಇತ್ಯವೋಚಾಮ. ಅಂತಃಕರಣೋಪಾಧಿ ನಿಮಿತ್ತಂ. ಅಷ್ಟೇ. ಆ ಹೃದಯ ಕಮಲದ ಒಳಗಿರುವ ಅಂತಃಕರಣವು ವಿಶುದ್ಧವಾದದ್ದಾದರೆ
ಅಂತಃಕರಣ ಸ್ವಚ್ಛವಾದದ್ದಾದರೆ ಸಂಹೃತಕರಣಾನಾಂ ಯೋಗಿನಾಂ, ಯಾವ ಯೋಗಿಗಳು ತಮ್ಮ ಇಂದ್ರಿಯಗಳನ್ನೆಲ್ಲ ಉಪಸಂಹಾರ ಮಾಡ್ಕೊಂಡಿರ್ತಾರೋ, ಅಡಗಿಸಿಕೊಂಡಿರ್ತಾರೋ, ಹಾಗೆ ಸ್ವಚ್ಛವಾದಂತಹ ನೀರಿನಲ್ಲಿ ಸೂರ್ಯಚಂದ್ರಾದಿಗಳ ಪ್ರತಿಬಿಂಬ ರೂಪ ಅಥವಾ ಸ್ವಚ್ಛವಾದ ಕನ್ನಡಿಯಲ್ಲಿ ಶುದ್ಧವಾದಂತಹ ಸ್ವಚ್ಛವಾದ ಒಂದು ಕನ್ನಡಿಯಲ್ಲಿ ಪ್ರತಿಬಿಂಬ ಹೇಗೆ ತೋರಿಸ್ತೋ ಹಾಗೆ ವಿಜ್ಞಾನ ಜ್ಯೋತಿ ಸ್ವರೂಪಾವಭಾಸಂ, ಆ ಹೃದಯವೆಂಬ ಕಮಲದ ಒಳಗಿರುವ ಸ್ವಚ್ಛವಾದ ಅಂತಃಕರಣದಲ್ಲಿ ವಿಜ್ಞಾನವೆಂಬ ಜ್ಯೋತಿ ಸ್ವರೂಪದ ಅವಭಾಸ ಉಂಟಾಗ್ತಾ ಇದೆ, ನೋಡ್ತಾ ಇದೆ. ಅದು ತಾವನ್ಮಾತ್ರ ಬ್ರಹ್ಮ ಉಪಲಭ್ಯತೆ ಐತಿ. ಅಲ್ಲಿ ಅಂತಃಕರಣ ಅಲ್ಲಿರ್ತಕ್ಕಂಥ ಅಂತಃಕರಣ ಅಲ್ಪವಾದ್ದರಿಂದ ಅಷ್ಟು ಮಾತ್ರವಾಗಿ ತೋರುತ್ತೆ ಅಂತ. ಸೂರ್ಯಚಂದ್ರ ಪ್ರತಿಬಿಂಬ ಸುಮ್ಮನೆ ಒಂದು ಚೆಂಡ ಹಾಗೆ ತೋರುತ್ತೆ ನೀರಲ್ಲಿ, ಅಂದ್ರೆ ಸೂರ್ಯಚಂದ್ರ ಚೆಂಡಷ್ಟೇ ಅಂತ ಅರ್ಥ ಅಲ್ಲ, ನೀರಲ್ಲಿ ಹಾಕಿ ತೋರುತ್ತೆ. ಹಾಗೆ ಸ್ವಚ್ಛವಾದ ಅಂತಃಕರಣದಲ್ಲಿ ವಿಜ್ಞಾನ ಜ್ಯೋತಿ ಸ್ವರೂಪವಾದ ಆಭಾಸವು ಏನು ತೋರುತ್ತೆ, ಆ ಅಷ್ಟು ಮಾತ್ರವಾಗಿ ಅಲ್ಲಿ ಬ್ರಹ್ಮ ತೋರ್ಬರುತ್ತೆ ಅಂತ ಇಟ್ಕೊಂಡು ದಹರೋಸ್ಮಿನ್ನಂತರ ಆಕಾಶ ಅಂತ ಪ್ರಯೋಗ ಮಾಡಿದ್ವಿ ಅಷ್ಟೇ. ಅಲ್ಲಿ ಆ ಅಂತಃಕರಣೋಪಾಧಿ ಅಲ್ಪವಾಗಿ, ಅದರಲ್ಲಿ ಆ ಚೈತನ್ಯವು ಅಲ್ಪವಾಗಿ ತೋರೋದನ್ನು ಇಟ್ಕೊಂಡು ಒಪ್ಕೊಂಡು ದಹರೋಸ್ಮಿನ್ನಂತರ ಆಕಾಶ ಅಂತ ಹೇಳಿ ಅಂತಃಕರಣೋಪಾಧಿ ನಿಮಿತ್ತವಾಗಿ ನಾವು ಹೇಳಿದೀವಿ ಕಣಪ್ಪ. ಆಕಾಶ ಅಷ್ಟಿದೆ ಅಂತ ಅರ್ಥ ಅಲ್ಲ, ಅಲ್ಲಿ ಅಭಿವ್ಯಕ್ತವಾಗಿ ಅಂತಃಕರಣ ಅಷ್ಟಾಗಿದೆ. ಆ ಅಂತಃಕರಣ ಉಪಾಧಿಯನ್ನು ಅನುಸರಿಸಿ ತೋರಿಕೊಳ್ಳುವ ಚೈತನ್ಯ ಚಿದಾಕಾಶ ಆ ರೀತಿ ಉಪಾಧಿ ನಿಮಿತ್ತವಾಗಿ ಅಲ್ಪವಾಗಿ ತೋರ್ತಾ ಇದೆ. ಸ್ವತಸ್ತು ಯಾವಾನ್ವಯಿ ಪ್ರಸಿದ್ಧ ಪರಿಮಾಣತಃ ಅಯಮಾಕಾಶ ಭೌತಿಕ ತಾವಾನೇಶು ಅಂತರ್ಹೃದಯ ಆಕಾಶ. ಸ್ವತಃ ಹೇಗಿರೋದು ದಹರಾಕಾಶ ಅಂತ ಕೇಳಿದ್ರೆ, ಈ ಪ್ರಸಿದ್ಧವಾದ ಹೊರಗಿನ ಆಕಾಶ ಅಳತೆಯಿಂದ ಹೇಗೆ ದೊಡ್ಡದಾಗಿದೆಯೋ ಅನಂತವಾಗಿದೆಯೋ, ಆ ಭೌತಿಕವಾದ ಆಕಾಶ ಎಷ್ಟು ದೊಡ್ಡದಾಗಿದೆಯೋ ಒಳಗಿರುವ ದಹರಾಕಾಶವೂ ಕೂಡ ಅಷ್ಟೇ ದೊಡ್ಡದಾಗಿದೆ, ವ್ಯಾಪಕವಾಗಿದೆ. ಅಂತಃಕರಣವೆಂಬ ಉಪಾಧಿ ಪರಿಚ್ಛಿನ್ನತೆಯನ್ನು ಅನುಸರಿಸಿ ಅದಕ್ಕೆ ದಹರತ್ವವನ್ನು ನಾವು ಹೇಳಿದೀವಿ ಹೊರತು ವಾಸ್ತವಿಕವಾಗಿ ಅದು ದಹರವಲ್ಲ, ಅಲ್ಪವಲ್ಲ. ಈ ಭೌತಿಕವಾದ ಆಕಾಶ ಎಷ್ಟಿದೆಯೋ ಅಷ್ಟೇ ಇದೆ ಆ ಹೃದಯದೊಳಗೆ ತೋರ್ಕೊಳ್ತು ಆಕಾಶ. ಇದು ಸಣ್ಣ ಬಲ್ಬಲ್ಲಿ ಅಲ್ಪ ಕರೆಂಟ್ ಕೊಡತ್ತೆ, ಆ ಸೀರೀಸ್ ಬಲ್ಬ್ ಇರುತ್ತಪ್ಪ, ಆ ಕರೆಂಟ್ ಶಕ್ತಿ ಅಷ್ಟೇ ಕೆಲಸ ಅಲ್ಲ. ಕರೆಂಟಿನ ಶಕ್ತಿ ಈ ಸಣ್ಣ ಸೀರೀಸ್ ಬಲ್ಬಲ್ಲಿ ಎಷ್ಟು ಬೆಳಕು ಅಷ್ಟೇ ಬೆಳ್ಕೊಳ್ಳೋದು. ಅದು ನೀನು 1000 ಕಣೆ ಬೆಳ್ಕೊಡುತ್ತೆ. ಅದಕ್ಕೆ ಯಾವುದೇ ನೀವು ಅಡಾಪ್ಟ್ ಮಾಡ್ತೀರಾ ಅನ್ನೋದು ಬೇರೆ. ಹಾಗೆ ಅಂತಃಕರಣ ಅಲ್ಪವಾಗಿ, ಆ ಅಂತಃಕರಣದಲ್ಲಿ ತೋರುವ ಬುದ್ಧಿ ಮನಸ್ಸು ಅಲ್ಪ, ಅಲ್ಲಿ ತೋರ್ಕೊಳ್ಳೋ ಆಕಾಶವು ಅಲ್ಪ ಅಂತ ಅನಿಸ್ಕೊಂಡಿದೆ ಅಷ್ಟೇ. ಆದರೆ ಈ ಹೃದಯದೊಳಗಿರುವಂತಹ ಆಕಾಶ ಅಷ್ಟೇ ಅಲ್ಲ. ತಾವಾನೇಶು ಅಂತ ಆಕಾಶ ಕಾಣುತ್ತೆ. ಯಸ್ಮಿನ್ ಅನ್ವೇಷ್ಟವ್ಯಂ ಜಿಜ್ಞಾಸಿತವ್ಯಂಚ ಅವೋಚಾಮ. ಯಾವ ಈ ಅಂತಃಕರಣದಲ್ಲಿಯೇ ನಾವು ನಿಮಗೆ ಕಂಡ್ಕೋಬೇಕಂಡ್ರೋ ಕಂಡ್ಕೋಬೇಕಂದ್ರೋ ಅಂತ ನಾವು ಹೇಳಿವಲ್ಲ, ಆ ದಹರಾಕಾಶದಿಂದ ಇದು ಅಂತಃಕರಣದ ಉಪಾಧಿ ಅಲ್ಪತ್ವವನ್ನು ಇಟ್ಕೊಂಡು ಅಲ್ಲಿ ದಹರ ಅಂತ ಹೇಳಿ ಅಲ್ಲಿ ನೀವು ಹುಡ್ಕೋಬೇಕು ಕಂಡ್ಕೋಬೇಕು ಅಂತ ನಾವು ಹೇಳಿದ್ದೇವೆ. ನಾಪಿ ಆಕಾಶ ತುಲ್ಯ ಪರಿಮಾಣತ್ವಮಭಿಪ್ರೇತ್ಯ ತಾವಾನಿತ್ಯುಚ್ಯತೆ. ಅಷ್ಟೇ ಅಲ್ಲ, ಈ ಭೌತಿಕ ಆಕಾಶ ಎಷ್ಟಿದೆಯೋ ಅಷ್ಟೇ ಅಂತಂದ್ರೆ ಇದಕ್ಕೆ ಈ ಕಲ್ಲೂನು ಅಭಿಪ್ರಾಯವೂ ಅಲ್ಲ. ಆಕಾಶ ತುಲ್ಯ ಅಂದೇನೋ ಭೌತಿಕ ಆಕಾಶಕ್ಕೆ ಸಮಾನವಾದ ಅಳತೆಯುಳ್ಳದ್ದಾಗಿದೆ ಎಂಬ ಅಭಿಪ್ರಾಯದಿಂದಲೂ ಈ ಮಾತಾಡಿದ್ದಲ್ಲ. ಯಾಕೆಂದ್ರೆ ಈ ಭೌತಿಕ ಆಕಾಶಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ಅದನ್ನು ಉದಾಹರಣೆ ಕೊಟ್ಟಿದೆಯೇ ಹೊರತು ಅಷ್ಟೇ ಮಾತ್ರ ಅನ್ಕೋಬೇಡಿ. ಭೌತಿಕ ಆಕಾಶ ಎಷ್ಟಿದೆಯೋ ಅಷ್ಟೇ ಇರ್ತಕ್ಕದ್ದು ಯಾವುದೋ ದಹರಾಕಾಶ ಇದಕ್ಕೆ ಸಮಾನವಾದ ಅಳತೆಯಿಂದ ಕೂಡಿದ್ದು ಅನ್ನೋ ಅಭಿಪ್ರಾಯದಿಂದ ಆಡಿದ ಮಾತು ಅಲ್ಲ ಅದು. ಯಾವಾನ್ವಾಯಾಮ ಆಕಾಶ ಸ್ಥಾವಾನ್ ಅಂತಂದ್ರೆ ಅದೆಷ್ಟೋ ಇಷ್ಟು ಅಂತಂದ್ರೆ ಅದ್ರ ಅಷ್ಟೇ ಈಕ್ವಲ್ ಅಂತ ಆ ಅಭಿಪ್ರಾಯದಿಂದ ಹೇಳಿದ್ದಲ್ಲ. ಕಿಂತರ್ಹಿ ಬ್ರಹ್ಮಣೋ ಅನುರೂಪಸ್ಯ ದೃಷ್ಟಾಂತಾಂತರಸ್ಯ ಅಭಾವಾತ್.
ಬ್ರಹ್ಮಣೋ ಅನುರೂಪಸ್ಯ ದೃಷ್ಟಾಂತಸ್ಯ ಅಭಾವ. ಮತ್ತೆ ಯಾತಕ್ಕೆ ಈ ದೃಷ್ಟಾಂತ ಕೊಟ್ರಿ ಅಂದ್ರೆ ಈ ಪ್ರಪಂಚದಲ್ಲಿ ಬ್ರಹ್ಮಕ್ಕೆ ಅನುರೂಪವಾದಂತಹ ದೃಷ್ಟಾಂತ ಏನಿದೆ ಅದು ಆಕಾಶಕ್ಕಿಂತ ಮತ್ತೊಂದು ಇನ್ನೊಂದಿಲ್ಲ. ಬಲುಮಟ್ಟಿಗೆ ಆಕಾಶ ಬ್ರಹ್ಮಕ್ಕೆ ಹೋಲುತ್ತೆ. ನಿರವಯವತ್ವ, ಸೂಕ್ಷ್ಮತ್ವ, ವ್ಯಾಪಿತ್ವ, ಶಸ್ತ್ರಾದಿಗಳಿಂದ ಅದು ಹೊಡೆಸ್ಕೊಳ್ಳದೆ ಇರೋದು, ಒದ್ದೆ ಆಗದೆ ಇರೋದು, ಸುಡದೆ ಇರೋದು, ಅನೇಕ ಧರ್ಮಗಳಿಂದ ಅದು ಬ್ರಹ್ಮಧರ್ಮ ಹತ್ತಿರವಾಗಿದೆ. ಹಾಗಾಗಿ ಆಕಾಶದಷ್ಟು ದೊಡ್ಡ ವಸ್ತು ಉದಾಹರಣೆ ಕೂಡ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಹಾಗಾಗಿ ಅದರ ಹೋಲಿಕೆ ಕೊಟ್ಟಿದ್ದೀವಿ ಹೊರತು ಅಷ್ಟೇನು ಮಾತ್ರ ಮಾಡ್ಕೋಬೇಡಿ. ಅಷ್ಟೇ, ಆಕಾಶಕ್ಕೆ ಸಮಾನವಾದ ಆಳ್ತೆಯುಳ್ಳದ್ದಾಗಿರ್ತಕ್ಕದ್ದು ಅನ್ನೋದಲ್ಲ. ಯಾಕೆಂದ್ರೆ ಬ್ರಹ್ಮಕ್ಕೆ ಆಕಾಶವನ್ನು ಬಿಟ್ರೆ ಇನ್ನೊಂದು ಅನುರೂಪವಾದ ದೃಷ್ಟಾಂತ ಇನ್ನೊಂದಿಲ್ಲ. ಹತ್ತಿರವಾದ ದೃಷ್ಟಾಂತ ಆಕಾಶವೇ ಬಹಳ ಕ್ಲೋಸ್ ಆಗಿರೋದು. ಇವಾಗ ಆಕಾಶ ಸರಿಯಾಗಲ್ಲ, ಅದು ತಪ್ಪೆ, ಅವಮಾನ. ಆಕಾಶಕ್ಕೆ ದೊಡ್ಡವನು, ಆಕಾಶಕ್ಕೂ ಕಾರಣನು, ಆಕಾಶಕ್ಕೂ ತಿರುಳು. ಆದರೂ ಮಂದ ಬುದ್ಧಿಗಳಾಗಿರುವ ನಮ್ಮಂಥವರ ಮನಸ್ಸಿಗೆ ಅರ್ಥ ಆಗುವುದಕ್ಕೋಸ್ಕರವಾಗಿ ಹೃದಯ ಪುಂಡಲಿಕೆ ಒಳಗಿರುವ ಆಕಾಶ ಅಲ್ಪ ಅಲ್ಲ ಕಂಡ್ರೋ, ಈ ಆಕಾಶ ಎಷ್ಟಿದೆಯೋ ಅಷ್ಟು ಅಂತೇಳಿ ನಿಮ್ಮನ್ನು ಹೀಜಬೇಕು, ಬುದ್ಧಿಯನ್ನು ಹೀಜಿ ಅಗಲ ಮಾಡಿ ದೊಡ್ಡದು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಆಕಾಶ ದೃಷ್ಟಾಂತ ಕೊಡ್ತಾ ಇದೆ ಅಷ್ಟೇ ಹೊರತು ಇಷ್ಟೇ ಅಂತ ಅರ್ಥ ಮಾಡ್ಕೋಬೇಡಿ. ಕಥಂ ಪುನಃ ಆಕಾಶ ಸಮಮೇವ ಬ್ರಹ್ಮೇತ್ಯ ಅವಗಮ್ಯತೆ. ಅಲ್ಲ, ಈ ಆಕಾಶ ಎಷ್ಟೋ ಅಷ್ಟೇ ಅಂತ ಹೇಳ್ತಂದ್ರೆ ಅಷ್ಟೇ ಅಂತ ಯಾಕೆ ಅನ್ಕೋಬಾರ್ದು? ಆಕಾಶ ಸಮ ಅಂತ ಹೇಳ್ತಾ ಇದೆ ಅಂತ ಯಾಕೆ ಅರ್ಥ ಮಾಡ್ಕೋಬಾರ್ದು? ಅದಲ್ಲ, ಆ ಅಭಿಪ್ರಾಯ ಅಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ ಅಂತ ಕೇಳ್ತಾ ಇದ್ದಾನೆ. ಅದು ಹೆಂಗೆ ತಾನೆ ಈ ಆಕಾಶಕ್ಕೆ ಸಮವಾದದ್ದೇ ಆಗಿರ್ತಕ್ಕದ್ದು ಅಲ್ಲ, ಈ ಆಕಾಶಕ್ಕಿದು ದೊಡ್ಡದು, ಆಕಾಶಕ್ಕಿದು ವ್ಯಾಪಕವಾದದ್ದು ಅನ್ನೋದು ಈ ದೃಷ್ಟಾಂತ ನಿಮ್ಗೆ ಹೆಂಗ್ ಗೊತ್ತು ಮಾಡ್ಕೋತೀರ ನೀವು? ಈ ದೃಷ್ಟಾಂತ ಏನೋ ಯಾವಾನು ಆಯಮ ಆಕಾಶ ಸ್ಥಾವಾನ ಅಷ್ಟೇ. ಅದು ಎಷ್ಟಿದೆಯೋ ಅಷ್ಟೇ ಇದೆ ಅಂದ್ರೆ ಅದು ಇದು ಒಂದೇ ತಾನೆ ಅಂತ ಅರ್ಥ. ಲೋಕದಲ್ಲಿ ಆ ಬುಟ್ಟಿಯಲ್ಲಿ ಎಷ್ಟು ಹಣ್ಣಿದೆಯೋ ಈ ಬುಟ್ಟಿಯಲ್ಲೂ ಅಷ್ಟೇ ಇದೆ ಅಂದ್ರೆ ಈಕ್ವಲ್ ಅಂತ ಅರ್ಥ. ಅದು ಎಷ್ಟು ದೊಡ್ಡ ರಾಶಿನೋ ಇದು ಅಷ್ಟೇ ದೊಡ್ಡ ರಾಶಿ ಅಂದ್ರೆ ಎರಡು ಒಂದೇ ಸಮ ಅಂತ. ಹಾಗೆ ಹೇಳಿದ್ರು ಆ ರೀತಿ ಅಲ್ಲ ಅಂತ ನೀವು ಅರ್ಥ ಮಾಡ್ತಿದ್ದೀರಲ್ಲ, ಅದು ಹೆಂಗೆ ಅರ್ಥ ಮಾಡ್ತೀರಾ? ಶ್ರುತಿಯೇ ಯಾವಾನ್ವಾ ತಾವಾನ್ ಅಂತ ಹೇಳುವಾಗ ನೀವು ಆಕಾಶಕ್ಕೆ ಸಮವೇ ಅನ್ನೋದಲ್ಲ ಬ್ರಹ್ಮ ಅನ್ನೋ ಅಭಿಪ್ರಾಯ ಇದೆ ಅಂತ ಹೆಂಗೆ ಹೇಳ್ತೀರಾ? ಏನ ವೃತಂಖಂಚ ದಿವಂ ಮಹೀಂಚ ದಿವಂ ಮಹೀಂಚ ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶ ಸಂಭೂತಃ ಏತಸ್ಮಿನ್ನು ಖಲು ಅಕ್ಷರೇ ಗಾರ್ಗ್ಯ ಆಕಾಶಃ ಖಲು ಅಕ್ಷರೇ ಗಾರ್ಗ್ಯ ಆಕಾಶಃ ಇತ್ಯಾದಿ ಶ್ರುತಿಭ್ಯಃ. ಉತ್ತರ ಇದು. ಯಾಕೆಂದ್ರೆ ನೋಡಪ್ಪ, ಯಾಕಲ್ಲ ಅಂದ್ರೆ ಯಾವ ಪರಮಾತ್ಮನಿಂದ ಇಡೀ ವಿಶ್ವವೆಲ್ಲವೂ ವ್ಯಾಪ್ತವಾಗಿದೆ, ಆವೃತ ತುಂಬ ಹೋಗಿದೆಯೋ, ಆಕಾಶವೂ ತುಂಬ ಹೋಗಿದೆ, ಜುಲೋಕವೂ ತುಂಬ ಹೋಗಿದೆ, ಭೂಮಿಯೂ ತುಂಬ ಹೋಗಿದೆ ಅಂತ ಹೇಳ್ತಾ ಇದ್ದಾಗ ಆಕಾಶದಷ್ಟೇ ಹೆಂಗೆ ಅರ್ಥ ಮಾಡ್ತೀರಾ? ಆಕಾಶ ಭೂಮಿ ಅಲ್ಲಪ್ಪ, ಆಕಾಶ ನೀರಲ್ಲಪ್ಪ. ಆದ್ರೆ ಇವನು ನೀರನ್ನು, ಭೂಮಿಯನ್ನು, ಎಲ್ಲಾ ಲೋಕಗಳನ್ನು, ಆಕಾಶವು ಎಲ್ಲವನ್ನೂ ವ್ಯಾಪಿಸ್ಕೊಂಡಿದ್ದಾನೆ ಅಂದಮೇಲೆ ಆಕಾಶಕ್ಕೆ ಸಮಾನ ಹೆಂಗಾಗ್ತಾನೆ? ಒಂದು ವಾಕ್ಯ, ಏನಾವೃತ, ಯಾವದಿಂದ ಆವೃತ ಅಂದ್ರೆ ತುಂಬ ಮುಚ್ಚಲ್ಪಟ್ಟಿದ್ಯೋ, ವ್ಯಾಪಿಸಲ್ಪಟ್ಟಿದ್ಯೋ. ಯಾವ್ಯಾವುದೋ ಜಿಲೋಕ, ಖಮ್ ಅಂದ್ರೆ ಆಕಾಶ, ಜಿಲೋಕ ಭೂಮಿ ಅಂತ ಹೇಳ್ತಾ ಇರೋದ್ರಿಂದ ಆಕಾಶಕ್ಕೆ ದೊಡ್ಡದು. ಅಷ್ಟೇ ಅಲ್ಲ, ಇನ್ನೊಂದು ವಾಕ್ಯ ಇದೆ, ಆಯಿ ಆತ್ಮದಿಂದ ಆಕಾಶ ಹುಟ್ಟು ಹೇಳ್ತಾ ಇದೆ. ಅಂದ್ರೆ ಆಕಾಶಕ್ಕೆ ದೊಡ್ಡದವನಾಗಿರ್ಬೇಕಾ? ಕಾರ್ಯಕ್ಕಿಂತ ಕಾರಣ ಚಿಕ್ಕದಾಗಲ್ಲಪ್ಪ. ಕಾರ್ಯ ಆಕಾಶ, ಕಾರಣ ಬ್ರಹ್ಮ. ಕಾರ್ಯ ಆಕಾಶಕ್ಕಿಂತ ಕಾರಣ ಬ್ರಹ್ಮ ಚಿಕ್ಕದಾಗತ್ತಾ? ಸಾಧ್ಯ ಇಲ್ಲ. ಆದ್ರಿಂದ ಕಾರ್ಯವಾದ ಆಕಾಶಕ್ಕೆ ಬ್ರಹ್ಮ ಕಾರಣ ಅಂತ ಹೇಳಿದ್ರಿಂದ ಆಕಾಶಕ್ಕಿಂತ ದೊಡ್ಡದು. ಮಾತ್ರ ಇರ್ಬೇಕಾ? ಮಾತ್ರದಿಂದ ಲೋಕ, ಆಕಾಶ, ಭೂಮಿ ಎಲ್ಲವೂ ಆವೃತವಾಗಿದೆಯೋ ಅಂತ ಒಂದು ವಾಕ್ಯ. ಯಾವ ಈ ಆತ್ಮನಿಂದಲೇ ಆಕಾಶ ಹುಟ್ಟಿದೆಯೋ ಇನ್ನೊಂದು ವಾಕ್ಯ. ಮತ್ತು ಗಾರ್ಗಿ ಹೇಳುವಾಗ ಈ ಪರಮಾತ್ಮನಲ್ಲಿಯೇ ಈ ಭೂತಾಕಾಶ, ಅವ್ಯಾಕೃತ ಆಕಾಶ ಎಲ್ಲ ಓತಪ್ರೋತವಾಗಿದೆ ಅಂತ ಹೇಳಿದಾನೆ. ಅವ್ಯಾಕೃತ ಆಕಾಶವೂ ಓತಪ್ರೋತವಾಗಿದೆ ಅಂದಮೇಲೆ ಅದಕ್ಕಿಂತ ದೊಡ್ಡದಾಯ್ತು. ಅವ್ಯಾಕೃತ ಆಕಾಶವೇ ಭೂತಾಕಾಶಕ್ಕಿಂತ ದೊಡ್ಡದು. ಯಾಕಂದ್ರೆ ಪ್ರಳಯದಲ್ಲಿ, ಮಹಾಪ್ರಳಯದಲ್ಲಿ ಅವ್ಯಾಕೃತದಲ್ಲಿಯೇ ಭೂತಾಕಾಶವು ಒಂದಾಗತ್ತೆ. ಆ ಅವ್ಯಾಕೃತ ಆಕಾಶವು ಯಾವುದಲ್ಲಿ ಓತಪ್ರೋತವಾಗಿದೆಯೋ ಅಂತ ಹೇಳ್ತಾ ಇರೋದ್ರಿಂದ ಅವ್ಯಾಕೃತ ಆಕಾಶ, ಭೂತಾಕಾಶ, ವ್ಯವಹಾರ ಎಲ್ಲಕ್ಕಿಂತಲೂ ಈ
ಹಾರ್ದಾಕಾಶ ಧಾರಾಕಾಶ ಅಂದ್ರೆ ಹೃದಯದ ಆಕಾಶ ದೊಡ್ಡದಾಗಿದೆ. ಅದು ಚಿದಾಕಾಶ, ಅದು ಚೈತನ್ಯ ಆಕಾಶ, ಚಿನ್ಮಾತ್ರವಾದ ಆಕಾಶ. ಈ ಶ್ರುತಿಗಳಿಂದ ಗೊತ್ತಾಗತ್ತೆ. ಕಿಂಚ ಉಭೇ ಅಸ್ಮಿನ್ ಜಾವ ಪೃಥ್ವಿ ಬ್ರಹ್ಮಾಕಾಶೇ ಬುದ್ಧುಪಾಧಿ ವಿಶಿಷ್ಟೇ ಅಂತರೇವ ಸಮಾಹಿತೆ ಸಮ್ಯಕ್ ಆಹಿತೆ ಸ್ಥಿತೆ. ಮತ್ತು ಈ ಜಾವಾಪಸಿಗಳು ಎರಡು, ದ್ವಿಲೋಕ ಮತ್ತು ಭೂಮಿ ಅನ್ನುವಂಥ ಈ ಎರಡೂ ಕೂಡ ಈ ಬ್ರಹ್ಮಾಕಾಶದಲ್ಲಿ ಅಂದ್ರೆ ಬುದ್ಧುಪಾದಿಯಿಂದ ಕೂಡಿದ್ದಾಗಿರುವ ಈ ಬ್ರಹ್ಮಾಕಾಶದಲ್ಲಿ ಈ ಜಾವಾಪಸಿಗಳೆರಡೂ ಒಳಗೆ ಇಡಲ್ಪಟ್ಟಿವೆ. ಹೇಗೆ ಒಂದು ಡಬ್ಬಿ ಒಳಗೆ ಕೆಲವು ಉಂಡೆಗಳನ್ನ ಚಕ್ಲಿಗಳನ್ನ ಕೋಡ್ಬಾಳೆಗಳನ್ನ ಇಡ್ತೀವೋ ಅವಾಗ ಆ ಡಬ್ಬಿ ಆ ಉಂಡೆ ಚಕ್ಲಿಗೆ ಕೋಡ್ಬಾಳೆ ದೊಡ್ಡದು. ಹಾಗೆ ಜಾವಾಪಸಿಗಳನ್ನೆಲ್ಲ ಅಡಗಿಸಿಕೊಂಡಿದೆ, ಈ ಭೂತಾಕಾಶವನ್ನೆಲ್ಲ ಅಡಗಿಸಿಕೊಂಡಿದೆ, ಸಮಸ್ತವನ್ನು ಅಡಗಿಸಿಕೊಂಡಿದೆ ಅಂದಮೇಲೆ ಸಮಸ್ತಕ್ಕಿಂತ ದೊಡ್ಡದು ಅಂತ ಆಯ್ತು. ಯಾವುದು? ಆ ಹಾರ್ದಾಕಾಶ. ಹಾರ್ದಾಕಾಶ ಬ್ರಹ್ಮವನ್ನೇ ಹೇಳ್ತಿರೋದು. ಬ್ರಹ್ಮಕ್ಕೆ ಹೆಸರು ಹಾರ್ದಾಕಾಶ, ಚಿದಾಕಾಶ ಅಂತ. ಅಂತರೇವನ ಒಳಗೆ ಇಡಲ್ಪಟ್ಟಿವೆ, ಚೆನ್ನಾಗಿ ಇಡಲ್ಪಟ್ಟದ್ದಾಗಿವೆ ಜಾವಾಪಸಿಗಳು. ಯಥಾವಾ ಅರಾನಾಭೌ ಇತ್ಯುಕ್ತಂ ಹಿ. ಹಿಂದೆ 7ನೇ ಅಧ್ಯಾಯದಲ್ಲಿ ಹೇಗೆ ಹಾರೆಗೋಲುಗಳ ಗುಂಬದಲ್ಲಿ ಸೇರ್ಕೊಂಡಿದೆಯೋ ಹಾಗೆ ಎಲ್ಲವೂ ಬ್ರಹ್ಮದಲ್ಲಿ ಸೇರ್ಕೊಂಡಿದೆ ಅಂತ ಉತ್ಸಾಹ ಕೊಟ್ರು ನಾರದರಿಗೆ ಸರಸ್ಕುಮಾರರು. ಎಷ್ಟೇ ಮಂತ್ರ ಅಲ್ಲೇ? 15 ಒಂದು. ಅಲ್ಲಿ ಯಾವ್ದ ಮಂತ್ರ? ಅವ ಪ್ರಾಣಗಾಯ್ತು, ಪರಮಾತ್ಮ ಆಗೋದೇ ಇಲ್ಲ ಅದು. ಅಲ್ಲಿ ಪ್ರಾಣಗಿನ ಯೇಷಿತವಾದಿ ಸತ್ಯನ ಮುಂದಕ್ಕೆ ಈ ಪ್ರಾಣ ಇವನೇ ಸಮಷ್ಟಿ ಪರಮಾತ್ಮ ಅಲ್ಲ, ಪ್ರಾಣಸ್ಯ ಪ್ರಾಣ ಅಲ್ಲ. ಇಲ್ಲಿ ಅದೇ ಇಲ್ಲಿ ಈ ಶ್ರುತಿ ಈ ವಾಕ್ಯ ಕೊಡ್ತಾ ಇರೋದು ಯಾವ್ದಕ್ಕೆ? ಯಥಾವ ಅರವನಾಭಿ ಇತ್ಯುಕ್ತಂ ಅಂತ ಯಾವ್ದಕ್ಕೆ ಹೇಳಿದ್ದು? ಪರಮಾತ್ಮ ಕೊಟ್ಟಿದ್ದು. ಪರಮಾತ್ಮ ಇಲ್ಲಪ್ಪ ಅಲ್ಲೇ ಮಂತ್ರ, ಪ್ರಾಣನಿಗಿದೆ. ಪ್ರಾಣನಿಗೆ ಹೇಳಿದ್ದನ್ನು ಪರಮಾತ್ಮ ತಗೊಂಡ್ಬಿಟ್ರು ಭಾಷಿಕಾರರು. ಪ್ರಾಣನಿಗೆ ಆ ಗುಣ ಬಂದಿದ್ದು ಪರಮಾತ್ಮನಿಂದ ಅಂತ ಅರ್ಥ ಮಾಡ್ಬಿಟ್ರು ಅಷ್ಟೇ. ಪ್ರಾಣದಲ್ಲಿ ಎಲ್ಲ ಅಂಥ ಪ್ರಾಣ ಇವನಲ್ಲಿ ಇದ್ದಾನೆ ಅಂದಮೇಲೆ ಅರ್ಥ ಎಲ್ಲವೂ ಇವನಲ್ಲೇ ಸಮರ್ಪಿತವಾಗಿದೆ ಅಂತ ಅರ್ಥಾದರ್ಥ ಇದೆ ಅಲ್ವಾ? ಹಿಂದೆ ಎಲ್ಲವೂ ಪ್ರಾಣ ಎಂದೇ ಹೇಳಿದೆಯಾದರೂ ಆತ್ಮನಲ್ಲಿಯೇ ಪ್ರಾಣವು ಇರುವುದರಿಂದ ಪ್ರಾಣದಲ್ಲಿರುವುದನ್ನು ಇದನ್ನು ಹೇಳಿದ್ದು ಆತ್ಮನಲ್ಲಿ ಹೇಳಿದಂತೆ ಹೇಳಿದಂತೆ ಎಂದು ಭಾವಿಸಿ ಈ ವಾಕ್ಯವನ್ನು ಉದಾಹರಿಸಿರಬಹುದು. ಈ ಅರನಾಭಿ ದೃಷ್ಟಾಂತವನ್ನು ನೇರಾಗಿ ಆತ್ಮನಿಗೆ ಕೊಟ್ಟಿರುವುದಕ್ಕೆ ಬೃಹದಾರಣ್ಯಕದಲ್ಲೇ ಇದರಲ್ಲೂ ಇದೆ, ಮುಂಡಕದಲ್ಲೂ ಇದೆ. ಅರಾಧನಾಭೋ ಪ್ರಾಣಿ ಮುಂಡಕದಲ್ಲ ನೀ ಮುಂಡಕ ಪರಮಾತ್ಮನಿಗೆ ಹೇಳಿದಲ್ಲಿ ಪರಮಾತ್ಮ ಪ್ರಕರಣ ಅದು. ಪರಮಾತ್ಮನೇ ಪ್ರಾಣ ಅಂತ ಇದೆ ಅಲ್ಲಿ. ಅದು ಯಾವ್ದದ ಪ್ರಶ್ನಾಪರಿಷತ್ತು ಹೇಳ್ತಿದ್ಯಾ? ಅಯ್ಯೋ ದಡ್ಬಿಟ್ಟಿದೆ ಅಲ್ಲಿ ಮುಂಡಕಲ್ಲೂ ಬರುತ್ತೆ. ನಿಂಗೆ ಪರವಾಗಿಲ್ಲ ನೀನು ಅರಾಧನಾ ಪ್ರಾಣ ಅದು ಬೇರೆ, ಮುಂಡಕದಲ್ಲಿ ಒಂದು ಬರುತ್ತೆ ಎಲ್ಲ ಮಂತ್ರ. ಸ್ವಲ್ಪ ಏನಾಯ್ತು ಇಲ್ಲಿ ಇಲ್ಲಿದೆ. ಆಹಾ ಸಂಹೃತಾಯೇಷೋಂತಶ್ಚರದೆ ಬಹುಧಾ ಜಾಯಮಾನಃ ಓಮಿತ್ಯಂ ಧ್ಯಾಯಥ ಆತ್ಮಾನಂ ಸ್ವಸ್ತಿಮಃ ಪಾರಾಯ ತಮಃ ಪರಸ್ತೋ. ಪರಮಾತ್ಮ ಹೇಳಿರೋದಲ್ಲೇ ನೀನ್ ಪ್ರಶ್ನಾಪರಿಷತ್ತಿನ ಹೇಳ್ತಿದ್ಯಾ?
ಅಂತಶ್ಚರತೆ ಬೋಧೆದು ಆವಿಸನ್ನಿಹಿತ ಗುಹಾಚರಂ ನಾಮ ಮಹಾತ್ಮದ ಮತ್ತೆ ಅಲ್ಲಿಂದ ಆ ಪ್ರಕರಣದಲ್ಲಿ ಬರುತ್ತೆ. 2ನೇ ಮುಂಡಕ 2ನೇ ಖಂಡ 6ನೇ ಮಂತ್ರ ಅಲ್ಲಿ ಎಲ್ಲ ಪ್ರಾಣನಲ್ಲೇ ಪರಮಾತ್ಮನಲ್ಲಿ, ಅಲ್ಲಿ ಪ್ರಾಣ ಅಲ್ಲ ಪರಮಾತ್ಮನಲ್ಲಿ. ಸುಮ್ಮನೆ ಹೊಡಿತೀಯಾ ಮುಂಡಗಳು ಪ್ರಾಣ ಅಂತ. ಪ್ರಶ್ನೆ ಬೇರೆ ಮುಂಡಕ ಬೇರೆ, ಬೇರೆ ಪುರುಷತ್ವದ್ದೇ ಗೊತ್ತಾಗಿಲ್ಲ ಅವನಿಗೆ. ಅವ ಪ್ರಾಣಿ ಮುಂಡಕ ಅನ್ಕೊಂಡ್ಬಿಟ್ಟಿದ್ದಾನೆ. ಅದು ಪ್ರಶ್ನೆ ಅದು ಬೇರೆ, ಅದೇ ಅದಕ್ಕೆ ಕೊಡ್ತೀಯ. 3ನೇ ಪ್ರಶ್ನೆ ಅದು. ದರಿದ್ರ ಏನೇನೋ ಕೊಡ್ತೀಯ. ತಥಾ ಉಭಾವಗ್ಗಿಶ್ಚ ವಾಯುಶ್ಚ ಇತ್ಯಾದಿ ಸಮಾನಂ. ಅದೇ ರೀತಿ ಅಗ್ನಿವಾಯು ಅನ್ನೋದು ಕೂಡ ಈ ಆಕಾಶದಲ್ಲಿಯೇ ಇದ್ದಾರೆ. ಹೇಗೆ ಆಕಾಶ ಈ ಆಕಾಶದಲ್ಲೇ ಇದೆಯೋ ಭೂತಾಕಾಶ, ಅಗ್ನಿವಾಯು ಅನ್ನುವಂಥ ಮಹಾದೇವತೆಗಳು ಕೂಡ ಈ ಧರಾಕಾಶವನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಯಚ್ಚಾಸ್ಯ ಆತ್ಮನಃ ಆತ್ಮೀಯತ್ವೇನ ದೇಹವತೋ ಅಸ್ತಿ ವಿದ್ಯತೆ ಇಹಲೋಕೆ. ಯಾವ್ಯಾವುದೋ ತನ್ನದು ಅನ್ನಿಸ್ಕೊಂಡಂತಹ ವಸ್ತು ಈ ದೇಹವುಳ್ಳಂತಹ ಮನುಷ್ಯನಿಗೆ ಈ ನನ್ನ ತೋಟ, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ಬಂಧುಗಳು ಅಂತ ಏನೇನೇನ ಈ ದೇಹವುಳ್ಳವನಾದ ಸಂಸಾರಿ ನಂದು ಅಂತ ಅಂದ್ಕೊಂಡಿದ್ದಾನೆ. ಅದಷ್ಟು ದಹರಾಕಾಶಲ್ಲೇ ಇರೋದು. ದಹರಾಕಾಶದಲ್ಲಿರೋದನ್ನೇ ಈ ನನ್ನ ತೋಟ, ನನ್ನ ಜಮೀನು, ನನ್ನ ಮನೆ, ನನ್ನ ಮಕ್ಕಳು ಅಂತಿದ್ದಾನೆ ಹೊರತು ದಹರಾಕಾಶ ಬಿಟ್ಟು ಯಾವುದೂ ಇಲ್ಲ, ಎಲ್ಲೂ ಏನೂ ಇಲ್ಲ. ಮತ್ತೆ ದಹರಾಕಾಶಲ್ಲೇ ನೋಡೋದು. ಕಳೆದಿದ್ದನ್ನ ಏನೆಲ್ಲ ಕಳ್ಕೊಂಡ್ರೆ ಮತ್ತೆ ಅದನ್ನ ನೋಡೋದು ಎಲ್ಲಿ ಹೇಳೋ? ದಹರಾಕಾಶದಲ್ಲೇ ಕಾಣೋದು. ಮತ್ತೆ ಕನಸಿನಲ್ಲಿ ಮತ್ತೆ ಬರ್ತಾರಲ್ಲ, ಎಲ್ಲಿಂದ ಬರ್ತಾರೆ ಹೇಳೋ? ದಹರಾಕಾಶದಲ್ಲೇ ಬರ್ತಾರೆ ಅವರು. ನೀವು ಜ್ಞಾಪಿಸ್ಕೋತೀಯಲ್ಲ, ಎಲ್ಲಿಂದ ಬರ್ತೀಯ ಹೇಳೋ? ದಹರಾಕಾಶದಲ್ಲಿ ಅಡಗಿದ್ದನ್ನೇ ನೀವು ಜ್ಞಾಪಿಸ್ಕೊಳ್ಳೋದು. ಸಮಸ್ತಕ್ಕೂ ಬ್ರಹ್ಮವೇ ಆಧಾರ, ಬ್ರಹ್ಮವೇ ಆಶ್ರಯ. ಅಲ್ಲಿ ಬ್ರಹ್ಮದಲ್ಲಿ ಇಲ್ಲದನ್ನು ಜ್ಞಾಪಿಸ್ಕೋಕ್ಕಾಗಲ್ಲ, ಬರಲ್ಲ, ಇಲ್ಲ. ತನ್ನದಾಗಿ ದೇಹವುಳ್ಳವರಿಗೆ ಏನೇನು ಪದಾರ್ಥ ಈ ಲೋಕದಲ್ಲಿ ಇರುತ್ತದೆಯೋ ತಥಾ ಹೆಚ್ಚ ಆತ್ಮೀಯತ್ವೇನ ನವಿದ್ಯತೆ ನಷ್ಟಂ ಭವಿಷ್ಯಚ್ಚ ನಾಸ್ತಿ ಇತ್ಯುಚ್ಯತೆ. ಇನ್ನು ಯಾವುದು ತನ್ನದಾಗಿ ಇವಾಗ ತೋರ್ತಾ ಇಲ್ವೋ, ಅದು ನಷ್ಟವಾಗಿದೆಯೋ, ಮುಂದೆ ಬರುತ್ತೆ ಅಂತೋ, ಮುಂದೆ ಆಗತ್ತೆ, ಮುಂದೆ ಬರುತ್ತೆ, ಇವಾಗಿಲ್ಲ ನಷ್ಟವಾಯ್ತು ಅಂತ ಅನ್ನೋದೋ, ಇವಾಗ ನಾಸ್ತಿ ಅಂತಾನೆ. ಅದು ಹಾರ್ದಾಕಾಶಲ್ಲೇ ಇರೋದು. ಹಾರ್ದಾಕಾಶದಲ್ಲಿ ಇಲ್ಲದೆ ಇದ್ದದ್ದು ಮುಂದೆ ಬರೋಲ್ಲ. ಏನ್ ಮಾಡೋದು ಯಾವುದು ಬರಲ್ಲ. ಏನೇನಿದೆಯೋ, ಏನೇನು ಆಗೋಗಿದೆಯೋ, ಏನೇನು ಬರುತ್ತೋ ಎಲ್ಲಕ್ಕೂ ಧಾರಾಕಾಶವೇ ಆಧಾರ. ಎಲ್ಲ ಅಲ್ಲೇ ಇರೋದು. ಧಾರಾಕಾಶನೇ ಬ್ರಹ್ಮವನ್ನೇ ಹೇಳ್ತಿರೋದು. ಧಾರಾಕಾಶ ಇನ್ಯಾವುದೂ ಅಲ್ಲ, ಸಾಕ್ಷಾತ್ ಸತ್ಯಜ್ಞಾನ ಅನಂತವಾದ ಪರಬ್ರಹ್ಮವನ್ನೇ ಧಾರಾಕಾಶ ಅಂತ ಇದ್ದಾರೆ. ಮತ್ತು ಅತ್ಯಂತಮೇವ ಅಸತು. ಬಂಜೆ ಮಗ ಅಲ್ಲಿದೆ, ಮೊಲದ ಕೊಂಬ ಅಲ್ಲಿದೆ ಮಾತ್ರ ಅರ್ಥ ಮಾಡ್ಕೋಬೇಡಿ. ಶೂನ್ಯ ಅಲ್ಲಿದೆ ಅಂತ ಈ ಕಾಣ್ದೇ ಇರೋದು, ಈಗದೇ ಇರೋದು ಅಷ್ಟೇ ಅರ್ಥ ಹೊರತು ಹೆಚ್ಚ ನಾಸ್ತಿ ಅಂತಂದ್ರೆ ಅತ್ಯಂತವಾದ ನಾಸ್ತಿ ಅಲ್ಲ. ಅತ್ಯಂತವಾದ ನಾಸ್ತಿ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ, ಅದು ವಿಕಲ್ಪ. ಅದು ನಾಸ್ತಿ ಅನ್ನೋ ವಿಕಲ್ಪವು ಬ್ರಹ್ಮದಲ್ಲೇ ಮಾಡಬೇಕು. ಇಲ್ಲ ಅನ್ನೋ ವಿಕಲ್ಪಕ್ಕೂ ಬ್ರಹ್ಮವೇ ಆಧಾರ. ಅದು ಇಲ್ಲ ಅನ್ನೋದು ಅದ್ರಲ್ಲಿ ಇದೆ ಅಂತಂದ್ರೆ ಅರ್ಥ ಇಲ್ಲ. ಇಲ್ಲ ಅನ್ನೋದಂತೆ ಇರುತ್ತೆ. ಇಲ್ಲ ಅನ್ನೋ ಕಲ್ಪನೆಗೂ ಅದೇ ಆಧಾರ. ಇಲ್ಲ ಅನ್ನೋದನ್ನ ಅದನ್ನು ತಗೊಂಡು ಮಾಡಬೇಕು. ಹೃದಯಾಕಾಶೆ ಸಮಾಧಾನ ಬರ್ತೇ. ಆ ಇಲ್ಲದ್ದಾಗಿರುವ ಬಂಜೆ ಮಗ ಮಲ್ಕೊಂಬು ಅದು ಹೃದಯಾಕಾಶದಲ್ಲಿ ಇರುತ್ತೆ ಅನ್ನೋದು ಹೊಂದಲ್ಲ ಕಣಪ್ಪ. ಅದನ್ನು ಇಲ್ಲ ಅಂದ್ರೆ ಈಗಿಲ್ಲ, ಅದು ಮುಂದೆ ಬರುತ್ತೆ, ಹಿಂದಾಗೋಗಿದೆ, ಈಗ ನಷ್ಟವಾಗಿದೆ ಅಂತಂದ್ರೆ ನಷ್ಟವಾಗಿದ್ದು, ಹಿಂದಾಗೋಗಿದ್ದು, ಮುಂದೆ ಬರೋದು ಎಲ್ಲ ಹೃದಯಾಕಾಶದಲ್ಲಿ ಇದೆ ಅಂತ ಅಷ್ಟೇ ಅರ್ಥ. ಸಂಚೆ ಬ್ರೂಯು ಅಸ್ಮಿಗ್ಶ್ಚೇದಿದಂ ಬ್ರಹ್ಮಪುರೇ ಸರ್ವಗೂ ಸಮಾಹಿತಂ ಸರ್ವಾಣಿ ಚ ಭೂತಾನಿ ಸರ್ವೇ ಚ ಕಾಮಾಃ ಯದಾ ಏತಜ್ಜರಾ ವಾ ಆಪ್ನೋತಿ ಯದೈತತ್
ಪ್ರಧ್ವಂಸತೇವ ಕಿಂತತೋ ಅತಿಶಿಷ್ಯತೆ ಇತಿ ಸ ಬ್ರೂಯಾತ್ ನಾಸ್ಯ ಜರಯಾ ಏತಜ್ಜೀರ್ಯತಿ ನ ವಧೇನ ಸ್ಯ ಹನ್ಯತೆ ಏತತ್ ಸತ್ಯಂ ಬ್ರಹ್ಮಪುರಂ ಅಸ್ಮಿನ್ ಕಾಮ ಸಮಾಹಿತಾಃ. ಇಲ್ಲಿಂದ ಗುಣಗಳು ಹೇಳ್ತಾರೆ. ದಹರಾಕಾಶದ ಗುಣ ಇಲ್ಲಿಂದ ಏನ್ ಗುಣ? ಏಷ ಆತ್ಮ ಅಪಹತ ಪಾತ್ಮ ವಿಜರೋ ವಿಮೃತ್ಯುರ್ ವಿಶೋಕೋ ವಿಜಿಗತ್ಸಃ ಅಪಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪಃ ಯಥಾ ಹ್ಯೇವೇಹ ಪ್ರಜಾ ಅನ್ವಾವಿಶಂತಿ ಯಥಾನುಶಾಸನಂ ಯಂ ಯಮಂತಮಭಿಕಾಮಾ ಭವಂತಿ ಯಂ ಜನಪದಂ ಯಂ ಕ್ಷೇತ್ರಭಾಗಂ ತಂ ತಮೇವೋಪಜೀವಂತಿ. अस्मिद्गश्चेदिदं ब्रह्मपुरे सर्वं समाहितं सर्वाणि च भूतानि सर्वे च कामाः तदैतज्जरायामोति प्रथगुंसदेव किं ततो अतिशिष्यत इति सब्रूयात् नास्ति जगति नवते नास्ति हन्यते एतत् सत्यं ब्रह्मपुरम् अस्मिन् कामाः समाहिताः एष आत्मा अपाहतपात्मा विजरो विमृत्युर्विशोको विजिगत्सः अविवादः सत्यकामः सत्यसङ्कल्पः यथा येवेह प्रजा अन्वाविशन्ति यथानुशासनं यं यमन्तमभिकामा भवन्ति यं जनपदं यं क्षेत्रभागं तन्तमेवोपजीवन्ति. तं चेत् ब्रूयुः अस्मिन् च इदं ब्रह्मपुरे सर्वं समाहितं सर्वाणि च भूतानि सर्वे च कामाः यदा एतत् जरा वा आप्नोति प्रध्वंसते वा किं ततः अतिशिष्यते इति सः ब्रूयात् न अस्य जरया एतत् जीर्यति न वधेत् वधेन तस्य हन्यते एतत् सत्यं ब्रह्मपुरम् अस्मिन् कामाः समाहिताः एष आत्मा अपहरपात्मा विजरः विमृत्युः विशोकः विजिगत्सः अपिपासः सत्यकामः सत्यसङ्कल्पः यथा हि एव इह प्रजाः अन्वाविशन्ति यथा अनुशासनं यथानुशासनं यं यमन् यं 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 अन्तं अभिकावाः भवन्ति यं जनपदं यं क्षेत्रभागं तं तं एव उपजीवन्ति. ತಂಚೆ ಗುರು ಆ ಆಚಾರ್ಯನ ಶಿಷ್ಯರು ಹೇಳೋದಾದ್ರೆ ಅಸ್ಮಿಗ್ಗುಶ್ಚೆ ಈ ದಹರಾಕಾಶದಲ್ಲಿ ಬ್ರಹ್ಮಪುರವಾದ ಈ ಶರೀರದೊಳಗಿರುವ ದಹರಾಕಾಶದಲ್ಲಿ ಸರ್ವಂ ಸಮಾಹಿತಂ ಎಲ್ಲವೂ ಉಡಲ್ಪಟ್ಟಿದೆ ನೀವನ್ನೋದಾದ್ರೆ ಕುಡಿಕೆ ಒಳಗೆ ಅಥವಾ ಮಡಿಕೆ ಒಳಗೆ ಎಲ್ಲ ಇಟ್ಟಿದ್ದೀವಿ ಅಂತಂದ್ರೆ ಮಡಿಕೆ ಹೊಡೆದೋದೆ ತುಪ್ಪ ಜೇನುತುಪ್ಪ ಎಲ್ಲ ಹೋಗ್ಬಿಡುತ್ತೆ. ಅದೇ ರೀತಿ ಎಲ್ಲಾ ಭೂತಗಳು ಎಲ್ಲವೂ ಇದರಲ್ಲಿ ಇಡಲ್ಪಟ್ಟಿದೆ, ಎಲ್ಲಾ ಕಾಮವು ಇದರಲ್ಲಿ ಇಡಿದೆ ಅಂದ್ರೆ ಯಾವಾಗ ಮುಪ್ಪು ಬಂದ್ಬಿಡುತ್ತೋ ಈ ಶರೀರಕ್ಕೂ ಆ ಹೃದಯಕ್ಕೂ ಹಾರ್ಟ್ ಫೇಲ್ ಆಗ್ಬಿಡುತ್ತೆ, ಹಾರ್ಟ್ ಹರಿದೋಗ್ಬಿಡುತ್ತೆ. ಅವಾಗ ಎಲ್ಲ ಹೋಯ್ತಾ, ಎಲ್ಲ ಪ್ರಧ್ವಂಸತೆ ಎಲ್ಲ ನಾಶ ಆಗ್ಬಿಡುತ್ತಾ. ಇಂಕಿಂತ ಏನು ಉಳಿಯುತ್ತೆ? ಮುಪ್ಪು ಬಂದು ಹರಿದು ಹೋಗಿ ನಾಶವಾಗಿ ಹಾಳ ಹೋದ್ರೆ ಎಲ್ಲಿಗೂ ಹೋಗ್ಬಿಡುತ್ತಲ್ಲ ಅಂತಂದ್ರೆ ಅದಕ್ಕೆ ಸಬ್ರೂಯ ಆಚಾರ್ಯ ಹೇಳ್ಬೇಕಂತೆ ನಾಸ್ಯ ಜರಯ ಏತಜ್ಜಿರಿ. ಈ ದೇಹದ ಮುಪ್ಪಿನಿಂದ ಈ ದಹರಾಕಾಶ ಮುಪ್ಪಾಗೋಲ್ಲ, ಇದರ ವಧೆಯಿಂದ ಅದು ಕೊಲ್ಲಲ್ಪಡುವುದಿಲ್ಲ, ಇದು ಏಟು ರೀತಿಯ ಸಿಕ್ಕಾಕೊಳ್ಳುವಂಥದ್ದಲ್ಲ, ಅನಹನ್ಯತೆ ಹೊಡೆಯಲ್ಪಡುವುದಿಲ್ಲ. ಈ ಬ್ರಹ್ಮಪುರ ಇದೆಯಲ್ಲ, ಇದರಲ್ಲಿ ಎಲ್ಲಾ ಕಾಮು ಯಾವಾಗಲೂ ಇದೆ, ಈಗಿದೆಯಲ್ಲ ಮುಂದಿದೆಯಲ್ಲ, ಸ್ವರೂಪಭೂತವಾಗಿದೆ. ಯಶಃ ಈ ಬ್ರಹ್ಮಪುರವೇ ಆತ್ಮನೇ, ಆ ಆತ್ಮನು ಅಪಾದ ಪಾಪನು, ಪುಣ್ಯ ಪಾಪದ ಹೊರತವಿಲ್ಲದವನು, ಮುಪ್ಪಿಲ್ಲದವನು, ನಾಶವಿಲ್ಲದವನು, ಶೋಕವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಸತ್ಯಕಾಮನಾಗಿದ್ದಾನೆ, ಸತ್ಯ ಸಂಕಲ್ಪನಾಗಿದ್ದಾನೆ. ಹೇಗೆ ಇಲ್ಲಿ ಈ ಲೋಕದಲ್ಲಿ ಪ್ರಜೆಗಳು ಯಥಾನುಶಾಸನ ಮನ್ವಾವಿಶಂತಿ ರಾಜರುಗಳ ಒಂದು ಆಜ್ಞೆಯನ್ನು ಫಾಲೋ ಮಾಡ್ತಾರೋ
ಅನುಸರಣೆ ಮಾಡ್ತಾರೋ, ಏನೇ ಸುಗ್ರೀವಾಜ್ಞೆ ನಡೆಸ್ತಾನೋ, ಯಾರು ಲಾಕ್ಡೌನ್ ಮಾಡಿದೀವಿ, ಹೊರಗೆ ಬಂದೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಮ ಸ್ಕೂಟರ್ನ ಸೀಸ್ ಮಾಡ್ತೀವಿ, ನಿಮ್ಮ ಇದನ್ನ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಹೇಗೆ ಮನೇಲಿ ಇದ್ಬಿಡ್ತಾರೋ, ಅದೇ ರೀತಿ ಈ ಪರಮಾತ್ಮನ ಒಂದು ಕಟ್ಟಳೆಯನ್ನು ಅನುಸರಿಸಿ ಎಲ್ಲರೂ ಅವರ ನಿಯಮದಲ್ಲಿದ್ದಾರೆ. ಯಮ್ಯಮಂತಂ ಅಂತ ಅಂದ್ರೆ ಜಾಗ, ಹೋಗಬೇಕು ಜಾಗ. ಅಭಿಕಾಮಾಭವ್ಯ ಬಯಸಿದವರಾಗುತ್ತಾರೋ, ಯಾವ ಜನಪದ ಅಂದ್ರೆ ಊರುಗಳನ್ನ, ಕ್ಷೇತ್ರ ಭಾಗ ಜಮೀನುಗಳನ್ನ ಆಶ್ರಯಿಸ್ಕೊಂಡಿರ್ತಾರೋ, ಅದನ್ನೇ ಪೂಜಿಸ್ಕೊಂಡಿರ್ತಾರೋ ಯಜ್ಞರು, ಅದೇ ರೀತಿ ಈ ಪರಮಾತ್ಮನ ಆಶ್ರಯಿಸ್ಕೊಂಡಿದ್ದಾರೆ ಎಲ್ಲರೂ ಅಂತ ಮುಂದೆ ಹೇಳ್ಬೇಕು. ಅರ್ಥ ಅನ್ನಿಸ್ಬಿಟ್ಟಿದೆ. ಸತ್ಯತ ಅದೇ ರೀತಿ ಸತ್ಯಕಾಮನು ಸತ್ಯಸಂಕಲ್ಪನಾದ ಪರಮಾತ್ಮನ್ನೇ ಎಲ್ಲರೂ ಆಶ್ರಯಿಸಿಕೊಂಡಿದ್ದಾರೆ. ಒಬ್ಬ ರಾಜನನ್ನೋ ಒಬ್ಬ ಪಾಳೆಗಾರನನ್ನೋ ಯಾವ ರೀತಿ ಜನರು ಆಶ್ರಯಿಸಿಕೊಂಡು ತಮ್ಮ ವೃತ್ತಿಯನ್ನು ಮಾಡ್ಕೊಂಡಿದ್ದಾರೋ, ಅದೇ ರೀತಿ ಇಡೀ ವಿಶ್ವವೆಲ್ಲವೂ ಇಡೀ ಎಲ್ಲವೂ ಕೂಡ ಈ ಧಾರಾಕಾಶವನ್ನು ಅನುಸರಣೆ ಮಾಡಿಕೊಂಡೆ ಎಲ್ಲ ಇರೋದು, ಅದರಲ್ಲೇ ಇರೋದು, ಅದನ್ನು ಆಶ್ರಯಿಸಿಕೊಂಡೇ ಇರೋದು, ಅದೇ ಅದರ ಜೀವನ ಬದುಕಾಗಿದೆ ಅಂತ. ನಾಳೆ ಭಾಷ್ಯ ಓದೋಣ. ಓಂ ಆಪ್ಯಾಯಂತ ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ. ಭಾವನೆ ಮಾಡೋಕೆ ಅಷ್ಟಕ್ಕೆ, ಇದು ವಿಚಾರ ಏನಿಲ್ಲ ಇಲ್ಲಿ. ಬ್ರಹ್ಮ ನಿರಾಕರೋ ಪ್ರೇಮದಿಂದ ಭಾವನೆ ನಿರಾಕರಣಮಸ್ತು. ಒಟ್ಟು ಪರಮಾತ್ಮನಲ್ಲಿ ಸಮಸ್ತವೂ ಇದೆ. ಭೂತ ಭವ್ಯ ಭವತ್ ಪ್ರಭು ವಿಷ್ಣು ಸಹಸ್ರನಾಮ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ.